प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीम् आपीनवक्षोरुहां पाणिभ्याम् अलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामम्बिकाम्। दृशा द्राघीयस्या दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यता वने वा हर्म्ये वा समकरनिपातो हिमकरः। वने वा हर्म्ये वा समकरनिपातो ಹಿಮಕರಃ। ನನ್ನ ವೇದಾಂತ ಬಂಧುಗಳೇ, ಈ ಸರಣಿಯ ಈ ದಿನದ ಚಿಂತನೆಗೆ ತಮ್ಮ ತೀರ್ಥರೂಪರಂತಹ ದಿವಂಗತ ಡಾಕ್ಟರ್ ಡಿ ಸುಂದರರಾವ್ ಅವರ ಸ್ಮರಣೆಯಲ್ಲಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂತಹ ಡಾಕ್ಟರ್ ಕೃಪಾಶಂಕರ್ ಹಾಗೂ ಅವರ ಸಹೋದರಿ ಶ್ರೀಮತಿ ಜಯಮಂಗಳ ಹಾಗೂ ಅವರ ತಾಯಿಯಾದಂತಹ ಶ್ರೀಮತಿ ಮಿಸಸ್ ಸುಂದರರಾವ್ ಎಲ್ಲರನ್ನು ಸಂಬೋಧಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಬಂಧುರಾಲಕ ಎನ್ನುವಂತಹ ನಾಮವನ್ನು ಚಿಂತನೆ ಮಾಡಿ ಅದಾದಮೇಲೆ 548ನೇ ನಾಮವಾದಂತಹ ವಿಮರ್ಶರೂಪಿಣಿ ಎನ್ನುವಂತಹ ನಾಮದ ಕಡೆಗೆ ನಾವು ಸ್ವಲ್ಪ ಹೊರಳಿದ್ವಿ. ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಉಳಿದ ಭಾಗಗಳನ್ನೆಲ್ಲ ನಾವು ಚಿಂತನೆ ಮಾಡಬೇಕು. ವಿಮರ್ಶರೂಪಿಣಿ ಅಂದರೆ ವಿಮರ್ಶ ರೂಪದಲ್ಲಿ ಇರುವವಳು ಅನ್ನೋದು ಅದರ ಶಬ್ದಶಃ ಅರ್ಥ. ಹಾಗಂದ್ರೆ ಏನು ಅನ್ನೋದನ್ನು ಈಗ ನಾವು ನೋಡಬೇಕು. ಅದಕ್ಕೂ ಮೊದಲು ಆತ್ಮವಸ್ತು ಎನ್ನುವಂಥದ್ದು, ಅದರ ಇನ್ನೊಂದು ಹೆಸರು ಬ್ರಹ್ಮ ಅಥವಾ ಪರಬ್ರಹ್ಮ ಅಂತ. ಅದು ಸ್ವಯಂ ಪ್ರಕಾಶ ರೂಪವಾದಂಥದ್ದು. ಹಂಗಂದ್ರೆ ಏನು ಅಂದರೆ, ನಾನು ಇದನ್ನು ತುಂಬ ಸಲ ಹೇಳಿದ್ದೇನೆ, ಆದರೆ ವೇದಾಂತ ವಿಚಾರ ಅದು ಎಷ್ಟೆಷ್ಟು ಕೇಳಿದ್ರೂ ಸಹ ಮತ್ತೆ ಅದನ್ನು ಕೇಳಬೇಕು ಅನಿಸ್ತದೆ. ಒಂದು ಇನ್ನೊಂದು ಏನು ಕೇಳಿದರೆ, ಲೌಕಿಕ ವಿಚಾರ ಎಷ್ಟು ನೆನಪಿರುತ್ತದೆಯೋ ಅಷ್ಟು ವೇದಾಂತ ವಿಚಾರ ನೆನಪಿರೋದಿಲ್ಲ. ಅಲ್ವಾ? ನಾನು ಮುಂದ್ಗಡೆ ಇರೋನ ಕುರಿತು ಹೇಳ್ತಾ ಇಲ್ಲ, ನನ್ನನ್ನು ಸೇರಿಸ್ಕೊಂಡು ಆ ಮಾತನ್ನು ಹೇಳ್ತೇನೆ. ಆದರೆ ಏನಾಗುತ್ತೆ ಕೇಳಿದರೆ, ಆ ವಿಚಾರ ಮತ್ತೆ ಕಿವಿ ಮೇಲೆ ಬೀಳಬೇಕು. ಬರೇ ಕಿವಿ ಮೇಲೆ ಬೀಳಬಾರ್ದು, ಕಿವಿ ಮೇಲೆ ಬಿದ್ದದ್ದು ಒಳಕ್ಕೆ ಹೋಗಬೇಕು. ಹಾಗೆ ಪದೇ ಒಳಕ್ಕೆ ಹೋಗಿ ಅದು ಒಳಗಡೆಗೆ ಕರಗ್ತಾ ಇರಬೇಕು. ಆವಾಗ ಏನಾಗುತ್ತೆ ಕೇಳಿದರೆ, ಅಷ್ಟೋ ಇಷ್ಟೋ ಮನಸ್ಸಿಗೆ ತಾಗ್ತಾ ಇರುತ್ತೆ. ಹಾಗಿಲ್ಲದಿದ್ದರೆ ಅದು ಅಲ್ಲಿ ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ ಅಂದರೆ, ಅದು ನಿಲ್ಲಲಿಕ್ಕೆ ಆಗದೆ ಇರುವ ಹಾಗೆ ಈಗಾಗಲೇ ಮನಸ್ಸಿಗೆ ಅಂಟಿದ ಕೊಳೆಗಳು ಅದನ್ನು ಆಚೆ ತಳ್ತಾ ಇರ್ತವೆ. ವೇದಾಂತ ವಿಚಾರನ ಆ ಮನಸ್ಸಿಗೆ ಯದ್ಯಪಿ ಉತ್ತಮ ವಿಚಾರ ಇಷ್ಟ, ಆದರೆ ನಾವೇನು ಮಾಡಿದ್ದೀವಿ ಕೇಳಿದ್ರೆ, ಕೆಟ್ಟದ್ದನ್ನೇ ಕೊಟ್ಟು ಅದಕ್ಕೆ ಒಳ್ಳೆಯ ವಿಚಾರ ಇಷ್ಟ ಆಗದೇ ಇದ್ದ ಮಾಡಿಬಿಟ್ಟಿದ್ದೇವೆ.
ಈ ಹೈಟೆಕ್ ಸ್ಕೂಲ್ಗಳ ಮಕ್ಕಳಿಗೆ ಮೊಗಮ್ ಮಾಡೋದು ತುಂಬ ಇಷ್ಟ. ಅವ್ರಿಗೆ ನೀವು ಏನೇ ಕೊಡಿ ಮೊಗಮ್ ಮಾಡ್ತಾರೆ. ಅದರ ವಿಚಾರ ಅಂದರೆ ಒಲ್ಲೆ ಅಂತಾರೆ. ಹಾಗಾಗಿ ಆ ವಿಚಾರ ಅನ್ನೋದುಂಟಲ್ಲ, ಅದು ಬುದ್ಧಿಯ ಕೆಲಸ. ಅದಕ್ಕೋಸ್ಕರ ನಾವು ಸುಲಭವಾಗಿ ಅದಕ್ಕೆ ಸಿದ್ಧ ಆಗೋದಿಲ್ಲ ಒಪ್ಕೊಳ್ಳೋದಕ್ಕೆ. ಹಾಗಾಗಿ ವೇದಾಂತ ಅದು ಯಾವಾಗಲೂ ಪ್ರತಿ ಹಂತದಲ್ಲೂ ವಿಚಾರ ಮಾಡಬೇಕಾದ್ದರಿಂದ ಬುದ್ಧಿ ತನಗೆ ಶ್ರಮ ಇಲ್ಲದೆ ಇರುವ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ಶ್ರಮ ಇದ್ದದನ್ನು ಯಾರು ಆಯ್ಕೆ ಮಾಡ್ಕೊಳ್ತಾರ ಲೋಕದಲ್ಲಿ? ಇಲ್ಲ. ಸುಲಭದಿದ್ರೆ ಅದು ನನಗಿರಲ್ರಿ ಅಲ್ವಾ, ಕಷ್ಟದಿದ್ರೆ ನೀವು ಮಾಡ್ರಿ ಅಂತ. ಹಾಗೇನೆ ಈ ಚಿಂತನೆ ಎನ್ನುವಂಥದ್ದು, ವಿಚಾರ ಎನ್ನುವಂಥದ್ದು ಶ್ರಮ. ಆದ್ದರಿಂದ ಬುದ್ಧಿ ಅದನ್ನು ತಕ್ಷಣಕ್ಕೆ ಏನು ಮಾಡ್ತಾನೆ ಅಂದರೆ ಒಪ್ಕೊಳ್ಳೋದಿಲ್ಲ. ಒಪ್ಪಿಕೊಂಡ್ರೂ ಸಹ ಒಂದು ದಿವಸ ಒಪ್ಪಿಕೊಂಡ ಹಾಗೆ ಕೆಲಸವನ್ನು ಮಾಡಿ ಮಾನ್ಯ ಹೆಸರು ಮತ್ತೆ ಪುನಃ ರಿಜೆಕ್ಟ್ ಮಾಡಿಬಿಡುತ್ತೆ ಅದನ್ನು. ಅದು ನಮ್ಮ ಬುದ್ಧಿಯ ಸ್ವಭಾವ. ಅಷ್ಟು ಹಿನ್ನೆಲೆಯಲ್ಲಿ ಆತ್ಮವಸ್ತು ಅದು ಸ್ವಯಂ ಪ್ರಕಾಶ. ಲೋಕದಲ್ಲಿ ಕೆಲವು ಸ್ವಯಂ ಪ್ರಕಾಶ ವಸ್ತುಗಳು ಮತ್ತು ಕೆಲವು ಪರಪ್ರಕಾಶ ವಸ್ತುಗಳು ಅಂತ ಇವೆ. ಇದು ತುಂಬ ಸಲ ಹೇಳಿದ್ದೇನೆ, ಆದರೂ ಸಹ ಮತ್ತೆ ಹೇಳ್ತೇನೆ ಅದನ್ನು. ಯಾಕಂದರೆ ವೇದಾಂತದಲ್ಲಿ ಪುನರುಕ್ತಿ ದೋಷ ಅಲ್ಲ, ಕಾವ್ಯದಲ್ಲಿ ಪುನರುಕ್ತಿ ದೋಷ, ವೇದಾಂತದಲ್ಲಿ ಪುನರುಕ್ತಿ ಅನ್ನುವಂಥದ್ದು ಗುಣ. ಹಾಗಾಗಿ ಈ ಜಡ ವಸ್ತುಗಳೆಲ್ಲ ಅವು ಪರಪ್ರಕಾಶ. ಅವುಗಳನ್ನು ನೋಡೋದಕ್ಕೆ ಇನ್ನೊಂದು ಬೆಳಕು ಬೇಕು ಅಲ್ವಾ? ಆದರೆ ಸೂರ್ಯನ ನೋಡೋದಕ್ಕೆ ಬೆಳಕು ಬೇಕಾ? ಇಲ್ಲ. ನಕ್ಷತ್ರ ನೋಡೋದಕ್ಕೆ ಬೆಳಕು ಬೇಕಾ? ಇಲ್ಲ. ಅಗ್ನಿ ನೋಡೋದಕ್ಕೆ ಬೆಳಕು ಬೇಕಾ? ಚಂದ್ರನ ನೋಡೋದಕ್ಕೆ ಬೆಳಕು ಬೇಕಾ? ಬೇಡ. ಯಾಕೆ? ಇವೆಲ್ಲ ಸ್ವಯಂ ಪ್ರಕಾಶ ವಸ್ತುಗಳು. ಅಂದರೆ ತಮ್ಮ ಇರುವಿಕೆಯನ್ನು ತಮ್ಮ ಬೆಳಕಿನಿಂದಲೇ ತೋರಿಸ್ತವೆ ಅವು. ಹೀಗೆ ಯಾವುದು ತಮ್ಮನ್ನು ತಾವೇ ತೋರಿಸಿಕೊಳ್ತವೋ ಯಾವುವು ಅವೆಲ್ಲವೂ ಸ್ವಯಂ ಪ್ರಕಾಶ. ಯಾವುದು ತನ್ನ ಇರುವಿಕೆಗೆ ಇನ್ನೊಂದು ಬೆಳಕನ್ನು ಆಶ್ರಯಿಸತ್ತೋ ಬಯಸತ್ತೋ ಅದು ಪರಪ್ರಕಾಶ್ಯ. ಒಂದು ಉದಾಹರಣೆ ಕೊಡ್ತೇನೆ. ಈಗ ಒಂದು ಕತ್ತಲೆಯ ರೂಮಿಗೆ ಹೋಗ್ತೇವೆ ನಾವು. ಅಲ್ಲಿ ಏನಿದೆ ಅಂತ ಕೇಳಿದರೆ ಕತ್ತಲೆ, ಅದು ಎಲ್ಲಿ ಅಲ್ಲಿರುವ ವಸ್ತುಗಳು ಕಾಣ್ತವ? ಏನು ಹೇಳ್ತೇವೆ? ಒಂದೂ ಕಾಣೋದಿಲ್ಲ. ಯಾಕೆಂದರೆ ಆ ಜಡ ವಸ್ತುಗಳಿಗೆ ತಾವಿಲ್ಲಿ ಇದ್ದೇವೆ ಅಂತ ತೋರಿಸಿಕೊಳ್ಳುವ ಶಕ್ತಿ ಇಲ್ಲ ಅಲ್ವಾ? ಆಯಿತು, ಆ ಕತ್ತಲೆ ರೂಮಿಗೆ ನಾವು ಹೋಗಿದ್ದೇವೆ, ಬಾಗಿಲು ಹಾಕಿಬಿಟ್ವಿ. ಇವಾಗ ಒಂದು ಪ್ರಶ್ನೆ ಕೇಳ್ತೇನೆ, ಆ ಕತ್ತಲೆ ರೂಮಲ್ಲಿರುವ ಕತ್ತಲೆ ನಮ್ಮ ಮೈಗೂ ರಾಚಿದೆ ತಾನೆ? ಹೌದು ತಾನೆ? ಆದರೆ ಇವಾಗ ನಾನು ಇದ್ದೇನೆ ಎನ್ನುವಂಥ ಅರಿವು ಆ ಕತ್ತಲೆಯ ಕೊಠಡಿಯಲ್ಲಿ ನಿಂತ ನಮಗೆ ಇರುತ್ತೋ ಇಲ್ವೋ? ಇರುತ್ತೆ. ಆ ಅರಿವು ಎಲ್ಲಿಂದ ಬಂತು? ನಿಂತಿದ್ದು ಕತ್ತಲೆಯ ಕೊಠಡಿಯಲ್ಲಿ. ಆದರೆ ನಾನಿದ್ದೇನೆ ಅಂತ ಅರಿವುಂಟಲ್ಲ, ಅರಿವು ಅಂದರೆ ಏನು? ಬೆಳಕು. ಅದು ಎಲ್ಲಿಂದ ಬಂತು? ಆ ವಸ್ತುಗಳು ಕಂಡ ನಮಗೆ ವಸ್ತು ಗೋಚರಿಸಿತು ಮೀನ್ಸ್ ವಸ್ತುವಿನ ಅರಿವು ಬಂತು ಅಲ್ವಾ? ವಸ್ತು ಕಾಣುವುದು ಅಂದ್ರೆ ಏನ್ರಿ? ಕಂಡ ಮೇಲೆ ಏನಾಗುತ್ತೆ? ಅದರ ಅರಿವು ಬರುತ್ತೆ. ಇಲ್ಲೂ ಸಹ ನಾನಿದ್ದೇನೆ ಅನ್ನುವುದು ಏನದು? ಅರಿವು. ಆ ಅರಿವು ಎಲ್ಲಿಂದ ಬಂತು? ಹೊರಗಿನ ಕತ್ತಲು ಎಲ್ಲವನ್ನೂ ಆವರಿಸಿದೆ, ಆದರೆ ಇದನ್ನು ಆವರಿಸಲಿಲ್ಲ. ಯಾಕೆ ಅಲ್ವಾ? ಅಂದರೆ ಆ ನಾನು ಎನ್ನುವಂಥ ಶಬ್ದಕ್ಕೆ ವಿಷಯವಾದದ್ದು ಆತ್ಮವಸ್ತು. ಅದು ಸದಾ ಬೆಳಗ್ತಾ ಇರುವಂಥದ್ದಾದ್ದರಿಂದ ಅದು ಸ್ವಯಂ ಪ್ರಕಾಶ. ಹಾಗಾಗಿ ಅದಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಅದರ ಬೆಳಕಿನ ಎದುರಿನಲ್ಲಿ ಸೂರ್ಯನ ಬೆಳಕು ಸಹ ಏನು ಅಂದರೆ ಮಬ್ಬೆ ಅಂತ ಹೇಳುತ್ತೆ ಉಪನಿಷತ್ತು. ನ ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಅಂದರೆ ಆತ್ಮವಸ್ತುವಿನ ಬೆಳಕಿನ ಎದುರಿನಲ್ಲಿ ಇವು ಎಲ್ಲವುಗಳ ಬೆಳಕು ಸಹ ಕಡಿಮೆಯೇ. ಅಷ್ಟು ಹಿನ್ನೆಲೆಯಲ್ಲಿ ಆತ್ಮ ಸ್ವಯಂ ಪ್ರಕಾಶ. ಪ್ರಪಂಚದಲ್ಲಿ ಈವರೆಗೆ ಎಲ್ಲರೂ ಸಹ ತನ್ನ ಮುಂದ್ಗಡೆ ಇರುವಂಥ ಕತ್ತಲಿನಲ್ಲಿರುವ ವಸ್ತುವನ್ನು ನೋಡೋದಕ್ಕೆ ಟಾರ್ಚ್ ಬಿಟ್ಟು ನೋಡ್ತಾನೆ ಅಷ್ಟೇ ಹೊರತನು ತಾನಿದ್ದೇನೋ ಇಲ್ಲೋ ಅಂತ ಟಾರ್ಚನ್ನು ಹೀಗೆ ಬಿಟ್ಟು ನೋಡ್ಕೊಳ್ಳೋದಿಲ್ಲ. ಸದ್ಯ ಇಂಥವನು ಯಾರು ಹುಟ್ಟಲಿಲ್ಲ ಅಂತ ಅಂದ್ಕೊಂಡಿದ್ದೇನೆ ಈವರೆಗೆ.
ಯಾರು ಟಾರ್ಚನ್ನು ಹೀಗೆ ಬಿಟ್ಟು ನೋಡ್ತಾರಾ? ಏನು ಮಾಡ್ತಾ ಇದ್ದೆ? ನಾನು ಇದ್ದೇನೆ ಇಲ್ವ ಅಂತ ನೋಡ್ತಾ ಇದ್ದೇನೆ. ಅವಶ್ಯಕತೆ ಇಲ್ಲ. ಅಂದರೆ ಆ ತನ್ನ ಇರುವಿಕೆ ಅನ್ನೋದುಂಟಲ್ಲ, ಅದು ಸ್ವಯಂ ಅನುಭವ ವೇದ್ಯ. ಯಾಕೆಂದರೆ ಆ ನಾನು ಅನ್ನುವುದೇ ಬೆಳಕು. ನಾನು ಎನ್ನುವ ಶಬ್ದಕ್ಕೆ ವಿಷಯವಾದದ್ದು ಆತ್ಮ, ಅದು ಬೆಳಕು. ಆದ್ದರಿಂದ ಆತ್ಮವಸ್ತು ಅದು ಸ್ವಯಂ ಪ್ರಕಾಶ ರೂಪವಾದದ್ದು. ಆಯಿತು. ಇಂತಹ ಪ್ರಕಾಶಾತ್ಮಕಸ್ಯ ಪರಬ್ರಹ್ಮಣ ಸ್ವಾಭಾವಿಕಂ ಸ್ಫುರಣಂ ವಿಮರ್ಶ ಇತ್ಯುಚ್ಯತೆ. ಈ ಪ್ರಶ್ನೆ ಇಷ್ಟೇ. ಆ ಪ್ರಕಾಶ ಸ್ವರೂಪವಾದಂತಹ ಪರಬ್ರಹ್ಮ ವಸ್ತುವಿನ ಸ್ವಾಭಾವಿಕಂ ಸ್ಫುರಣಂ, ಒಂದು ಸಹಜವಾದ ಶಕ್ತಿ, ಅದಕ್ಕೊಂದು ಶಕ್ತಿ ಉಂಟು, ಸಹಜವಾದ ಶಕ್ತಿ, ಅದರ ಹೆಸರೇ ವಿಮರ್ಶ ಅಂತ. ಅಂದ್ರೆ ಏನು ಹೇಳ್ದಂಗಾಯಿತು? ಪರಬ್ರಹ್ಮ ವಸ್ತುವಿನ ಸಹಜವಾದ ಶಕ್ತಿ. ಸಹಜವಾದ ಶಕ್ತಿ ಅಂದ್ರೆ ಅಷ್ಟು ಸುಲಭ ಅಂತ ಅಂದ್ಕೊಳ್ಬೇಡಿ. ಹಾಗಿದ್ರೆ ಅಷ್ಟು ಸುಲಭವಾಗಿ ಹೇಳ್ಬೋದು ಅಂದರೆ ಅದನ್ನು ಅನಿರ್ವಚನೀಯ ಅಂತ ಶಾಸ್ತ್ರ ಕರೆಯುತ್ತೆ. ಅದನ್ನು ಶಬ್ದದಿಂದ ಸೆರೆ ಹಿಡಿದು ಹೇಳೋದಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನು ಅನಿರ್ವಚನೀಯ ಅಂತ ಹೇಳುತ್ತೆ. ಆ ಪರಬ್ರಹ್ಮ ವಸ್ತುವಿನ ಅನಿರ್ವಚನೀಯವಾದ ಸಹಜವಾದ ಶಕ್ತಿಯ ಹೆಸರು ವಿಮರ್ಶ. ಸೌಭಾಗ್ಯ ಸುಧೋದಯ ಎನ್ನುವಂಥ ಒಂದು ಗ್ರಂಥ ಅದರ ಬಗ್ಗೆ ಹೇಳುತ್ತೆ. ಸ್ವಾಭಾವಿಕೀ ಸ್ಫುರತ್ತ ವಿಮರ್ಶ ರೂಪಾಸ್ಯ ವಿದ್ಯತೆ ಶಕ್ತಿ ಸೈವ ಚರಾಚರಮಖಿಲಂ ಜನಯತಿ ಜಗದೇತದಪಿ ಚ ಸಂಹರತಿ. ಆ ಪರಬ್ರಹ್ಮ ವಸ್ತುವಿಗೆ ಸ್ವಾಭಾವಿಕೀ ಸ್ಫುರತ್ತ, ಅಂದ್ರೆ ಸ್ವಭಾವ ಅದರಿದ್ದು. ಸ್ವಭಾವ ಅಂದರೆ ಆ ಪರಬ್ರಹ್ಮ ವಸ್ತುವನ್ನು ಮತ್ತು ಶಕ್ತಿಯನ್ನು ನಾವು ಬೇರ್ಪಡಿಸೋದಕ್ಕಾಗಲ್ಲ. ಅದನ್ನು ಸ್ವಾಭಾವಿಕಿ, ಸ್ವಭಾವ ಅಂತ ಕರೀತಾರೆ. ಉದಾಹರಣೆ ಕೊಡ್ತೇನೆ. ಅಗ್ನಿಯನ್ನು ಮತ್ತು ಅಗ್ನಿಯಲ್ಲಿರುವ ದಾಹಕ ಶಕ್ತಿಯನ್ನು ಬೇರ್ಪಡಿಸೋದಕ್ಕಾಗತ್ತಾ? ವಿಚಾರ ಮಾಡಿ. ಇಲ್ಲ, ಹೌದು ತಾನೆ? ಹಾಗೇನೆ ಸೂರ್ಯನನ್ನು, ಸೂರ್ಯನ ಬೆಳಕನ್ನು ಬೇರ್ಪಡಿಸಿ ನೋಡೋದಕ್ಕಾಗತ್ತಾ? ಇಲ್ಲ, ಹೌದು ತಾನೆ? ಹಾಗೆಯೇ ಪರಬ್ರಹ್ಮ ವಸ್ತುವನ್ನು, ಅದರ ಅನಿರ್ವಚನೀಯವಾದ ಶಕ್ತಿಯನ್ನು ಬೇರ್ಪಡಿಸಿ ನೋಡೋದಕ್ಕೆ ಆಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಸ್ವಾಭಾವಿಕಿ ಸ್ಫುರತ್ತ ವಿಮರ್ಶ ರೂಪಾಸ್ಯ ವಿದ್ಯತೆ ಶಕ್ತಿ. ಮತ್ತೆ ಸೈವ ಚರಾಚರಮಖಿಲಂ ಜನಯತಿ. ಈ ಪರಬ್ರಹ್ಮ ವಸ್ತು ಮತ್ತು ಅದರ ಶಕ್ತಿ, ಇದು ಎರಡರೊಳಗೆ ಈ ಚೇತನದ ಅಂಶ ಸೃಷ್ಟಿ ಮಾಡುತ್ತೋ ಜಡದ ಅಂಶ ಸೃಷ್ಟಿ ಮಾಡುತ್ತೋ ಅಂತ ಒಂದು ಪ್ರಶ್ನೆ. ಚೇತನ ಸೃಷ್ಟಿ ಮಾಡೋದಿಲ್ಲ. ಆದರೆ ಚೇತನವನ್ನು ಆಶ್ರಯಿಸಿಕೊಂಡ ಜಡ ಚೇತನದ ಸಹಾಯವನ್ನು ಪಡೆದು ಸೃಷ್ಟಿ ಮಾಡುತ್ತೆ. ಸೃಷ್ಟಿ ಮಾಡೋದು ಯಾವುದು? ಜಡವೇ. ಆದರೆ ಬರೇ ಜಡ, ಆತ್ಮಚೈತನ್ಯ ರಹಿತವಾದ ಜಡ ಸೃಷ್ಟಿ ಮಾಡಲ್ಲ. ಮತ್ತಿನ್ನು ಹೇಳಬೇಕಂದ್ರೆ ಕೇವಲ ಚೈತನ್ಯವೂ ಸಹ ಸೃಷ್ಟಿ ಮಾಡೋದಿಲ್ಲ. ಯಾಕೆಂದರೆ ಅದು ನಿರವಯವ, ಅದು ನಿಷ್ಕ್ರಿಯ. ಹಾಗಾಗಿ ಅದರಿಂದನೇ ಏನೂ ಆಗಲ್ಲ. ಹಾಗಿದ್ರೆ ಈ ಜಡ ಚೈತನ್ಯವನ್ನು ಆಶ್ರಯಿಸಿಕೊಂಡು ಅದರ ಸಹಾಯದಿಂದ ಇದು ಸೃಷ್ಟಿ ಮಾಡ್ತಾ ಇರುತ್ತೆ. ಪ್ರಪಂಚದ ಎಲ್ಲ ಕಡೆ ನೋಡಿ, ಬರೇ ಜಡದಿಂದ ಏನು ಹುಟ್ಟೋದಿಲ್ಲ, ಬರೇ ಚೇತನದಿಂದಲೂ ಏನೂ ಆಗೋದಿಲ್ಲ. ಮುಂದಿನ ಅಂಥದ್ದೊಂದು ವಿಚಾರ ಬರುತ್ತೆ. ವಿಯದಾದಿ ಜಗತ್ಪ್ರಸೂಹ ಅಂತ ನಾಮ ಬರುತ್ತೆ, ಅವಾಗ ಅದನ್ನು ಹೇಳ್ತೇನೆ. ಮುಂದೆ ಶೈವ ಚರಾಚರಮಖಿಲಂ ಜನಯತಿ. ಶೈವ ಅಂದರೆ ಆ ವಿಮರ್ಶ ರೂಪಿಣಿಯಾದ ಶಕ್ತಿಯೇ ಈ ಜಡಚೇತನವಾದ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾಳೆ. ಅಲ್ಲಿಗೆ ಪ್ರಪಂಚ ಮೂಲಕ್ಕೆ ಯಾವುದು ಕಾರಣ ಕೇಳಿದರೆ, ವೇದಾಂತಿಗಳು ಬ್ರಹ್ಮವೇ ಕಾರಣ ಅಂತ ಹೇಳ್ತಾರಲ್ಲ, ಬ್ರಹ್ಮವಸ್ತುವಿನ ಅನಿರ್ವಚನೀಯವಾದ ಶಕ್ತಿಯಾದ ವಿಮರ್ಶ ಅಥವಾ ಪ್ರಕೃತಿ ಅಥವಾ ಮಾಯೆ, ಅದೇ ಕಾರಣ. ಇಷ್ಟಾದ ಮೇಲೆ ಕೊನೆಗೆ ಇದು ಸಂಹಾರ ಮಾಡೋದು ಯಾರು ಕೇಳಿದರೆ, ಈ ಕೆಲಸ ಮಾಡೋದು ಅವಳೇನೆ. ಪ್ರಪಂಚ ಪ್ರಳಯ ಆಗಬೇಕಿದ್ರೆ ಮಾಯೆಯಲ್ಲಿ ಎಲ್ಲವೂ ಸಹ ಏನಾಗುತ್ತೆ?
ಐಕ್ಯವಾಗಿ ಹೋಗ್ತದೆ. ಹೇಗೆ ಅಂದರೆ, ಈ ಸ್ವನಗಾರನ ಹತ್ರ ಒಂದು ಜತುಪಿಂಡ ಇರುತ್ತಲ್ಲ, ಅಂಟಿನ ಉಂಡೆ, ಅದರೊಳಗೆ ಬಂಗಾರದ ಚೂರುಗಳೆಲ್ಲ ಸೇರ್ಕೊಂಡಿರ್ತಾವಲ್ಲ, ಹಾಗೆ ಎಲ್ಲರೂ ಹೋಗಿ ಅಲ್ಲಿ ಸೇರಿರ್ತಾರೆ ಹೀಗೆ ಅಂತ. ಹೀಗೆ ಅಷ್ಟಾದ ಮೇಲೆ ಅಲ್ಲಿ ಏನು ಹೇಳ್ದಂಗಾಯಿತು, ಪರಬ್ರಹ್ಮದ ಅಗೋಚರ ಶಕ್ತಿಯ ಹೆಸರು ವಿಮರ್ಶ. ಜಗನ್ಮಾತೆ ಅವಳ ಶಕ್ತಿ ಆದ್ದರಿಂದ ಪರಬ್ರಹ್ಮ ವಸ್ತುವಿನ ಶಕ್ತಿ ಸ್ವರೂಪಿಣಿ ಅಂತ. ಇದಿಷ್ಟು ಒಂದರ್ಥ. ಇನ್ನು ಎರಡನೇ ಅರ್ಥಕ್ಕೆ ಹೋಗೋಣ. ವಿಮರ್ಶೋ ವಾಚಕ ಶಬ್ದ. ಇದಕ್ಕೆ ವಿಮರ್ಶ ಅನ್ನೋದಕ್ಕೆ ಇನ್ನೊಂದು ಅರ್ಥ, ವಾಚಕ ಶಬ್ದ. ವಾಚಕ ಮತ್ತು ವಾಚ್ಯ ಅಂತ ಎರಡು. ಏನು ಗಾಬರಿ ಆಗಬೇಡಿ, ಇದೆಲ್ಲ ಶಾಸ್ತ್ರದ ಶಬ್ದ, ಸಾಧ್ಯವಾದಷ್ಟು ತಿಳಿಗೊಳಿಸಿ ಹೇಳ್ತೇನೆ. ವಾಚಕ ಅಂದರೆ ಒಂದು ವಸ್ತುವನ್ನು ಹೇಳುವ ಶಬ್ದ, ಅದು ವಾಚಕ. ಆ ಶಬ್ದದಿಂದ ಹೇಳಲ್ಪಡುವ ವಸ್ತು ವಾಚ್ಯ. ಸ್ಪೆಕ್ಸ್ ಅಂತ ಹೇಳ್ತೇನೆ, ಅದು ವಾಚಕ. ಆ ಸ್ಪೆಕ್ಸ್ ಎನ್ನುವ ಶಬ್ದದಿಂದ ಹೇಳಲ್ಪಡುವ ವಸ್ತು ಈ ಆಕಾರ ಉಂಟಲ್ಲ, ಇದು ವಾಚ್ಯ. ನೆನಪಿರುತ್ತೆ, ಇವಾಗ ಹೋಗೋ ತನಕ ನೆನಪಿರುತ್ತೆ. ನಾಳೆ ಮೆಟ್ಲು ಹತ್ತಬೇಕಿದ್ರೆ ಆ ವಾಚ್ಯ ವಾಚಕ ಅಂದ್ರೆ ಹೇಳಿದ್ರಲ್ಲ, ಯಾವುದು ವಾಚ್ಯ ಯಾವುದು ವಾಚಕ ಆಗತ್ತೆ. ಹೀಗೆ ಒಂದು ಅಭ್ಯಾಸದ ಕೊರತೆ, ಇನ್ನೊಂದು ಲೌಕಿಕ ವಿಷಯಗಳ ಅಪ್ಪಳಿಸುವಿಕೆ, ಇನ್ನೊಂದು ವಯೋಸಹಜವಾದ ಮರೆವು, ಇನ್ನೊಂದು ಈಗಾಗಲೇ ಮನಸ್ಸಿಗೆ ಅಂಟಿದಂತಹ ಸುಖ ದುಃಖ ನೋವು, ಇವೆಲ್ಲವುಗಳು ಸಹ ಏನು ಮಾಡ್ತೇವೆ ಕೇಳಿದರೆ, ಇದು ಯಾವುದಕ್ಕೂ ಜಾಗಿಲ್ಲ ಹೋಗು, ಜಾಗಿಲ್ಲ ಹೋಗು, ಮುಂದೆ ಜರಗಂಡಿ ಜರಗಂಡಿ ಹೇಳ್ತಾ ಇರ್ತದೆ. ಹಾಗಾಗಿ ಶಬ್ದ ಅಂದರೆ ಏನು ಕೇಳಿದರೆ, ಇನ್ನು ಕ್ಲಿಯರಾಗಿ ಹೇಳಬೇಕು ಅಂದರೆ, ಅರ್ಥದ ಹೊರಮೈ ಶಬ್ದ. ನೆನಪಿಟ್ಟುಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಬೇರೆ ಬೇರೆ ಹೇಳ್ತಿದ್ದೇನೆ. ಶಬ್ದದ ಅಂತರಂಗವೇ ಅರ್ಥ ಅಲ್ವಾ? ಅದನ್ನೇ ನಾವು ಅರ್ಥವನ್ನು ಏನಂತ ಕರಿತೇವೆ, ವಾಚ್ಯ ಅಂತ ಕರಿತೇವೆ. ಆ ವಾಚ್ಯವನ್ನು ಹೇಳುವ ಶಬ್ದವೇ ವಾಚಕ. ನಮ್ಮೊಂದು ಸೆಕೆಂಡ್ ಗ್ಯಾಪ್ ಬಿಡ್ತೇನೆ, ಇಲ್ಲಿಂದ ಬಂದರೆ ಪರವಾಗಿಲ್ಲ ನಿಲ್ತಾ ಇದೆ ಅಂತ ಆಗುತ್ತೆ ಹೀಗೆ ಅಂತ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ವಿಮರ್ಶೋ ವಾಚಕ ಶಬ್ದ. ಅಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಪರಬ್ರಹ್ಮ ವಸ್ತು ಎನ್ನುವಂಥದ್ದರ ಹೊರಮೈ ಜಗನ್ಮಾತೆ, ಜಗನ್ಮಾತೆಯ ಅಂತಃಸತ್ವ ಪರಬ್ರಹ್ಮ. ಅದರದ್ದು ಎರಡನ್ನೂ ಬೇರ್ಪಡಿಸೋಕ್ಕಾಗೋಲ್ಲ. ಆಗತ್ತಾ? ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇಲ್ಲೊಂದು ಬಕೆಟ್ ಇದೆ. ಈ ಬಕೆಟು ಇಟ್ಕೊಂಡು ನಾವು ಹೊರಗಿನ ಸ್ಪೇಸ್ ಅಂತ ಹೇಳ್ತೇವೆ, ಒಳಗಿನ ಸ್ಪೇಸ್ ಅಂತ ಹೇಳ್ತೇವೆ. ಎರಡು ಒಂದೇ. ಆದರೆ ಎಲ್ಲಿವರೆಗೆ ಬಕೆಟ್ ಇರುತ್ತೋ ಅಲ್ಲಿವರೆಗೆ ಒಳಗೆ ಹೊರಗೆ ಎನ್ನುವ ವ್ಯವಹಾರ ಇದ್ದೇ ಇರುತ್ತೆ, ಪರವಾಗಿಲ್ಲ. ಈಗ ದಿನ ನೋಡ್ತೇವಲ್ಲ, ಬಕೆಟ್ ಪರಿಚಯ ಉಂಟು, ನಾವು ಅದನ್ನು ಮರೆತು ಅದನ್ನು ನಮ್ಮನ್ನು ಮರೆಯೋಕ್ಕೆ ಕೊಡೋದಿಲ್ಲ. ಅದೇ ಮಡಿಕೆ ಅಂತ ಹೇಳಿಬಿಟ್ರೆ ಅದಿಲ್ಲ, ಔಟ್ಡೇಟೆಡ್ ಅದು. ಹಾಗಾಗಿ ನಾನು ಉದಾಹರಣೆ ಸ್ವಲ್ಪ ಲೇಟೆಸ್ಟ್ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಆ ಒಳಗಿನದು ಅರ್ಥ ಆಗಲಿ ಅಂತ ಹೇಳ್ತಿದ್ದೇನೆ, ಮತ್ತು ಹೊರಗಿನದು ವಾಸ್ತವಿಕವಾಗಿ ಎರಡೂ ಸಹ ಒಂದೇ. ಆದರೆ ಆ ಬಕೆಟ್ ಎನ್ನುವಂತಹ ಮಧ್ಯೆಯಲ್ಲಿರುವಂತಹ ಏನು ಆ ವೃತ್ತಾಕಾರ ಅಂತದ್ದುಂಟಲ್ಲ, ಎರಡನ್ನು ಬೇರ್ಪಡಿಸುವ ಸಾಧನ ಅಲ್ಲಿವರೆಗೆ ಒಳಗೆ ಹೊರಗೆ ಇರೋದೆ. ಅದು ತೆಗೆದ್ರೆ ಒಳಗೂ ಇಲ್ಲ ಹೊರಗೂ ಇಲ್ಲ. ಹೀಗೆ ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಪರಬ್ರಹ್ಮ ಎನ್ನುವಂಥದ್ದು ಅರ್ಥ, ಜಗನ್ಮಾತೆ ವಿಮರ್ಶ ಎನ್ನುವ ಶಬ್ದ ಎಂದು ಕರೆಯುವಂಥವಳು ಅದರ ಶಬ್ದ. ಆಯ್ತು. ಹೀಗೆ ಅರ್ಥವನ್ನು ತಿಳಿಸುವ ಶಬ್ದವೇ ವಾಚಕ. ದೇವಿ ಆ ರೂಪದಲ್ಲಿ ಇರುವವಳಾದ್ದರಿಂದ ಅವಳ ಹೆಸರು ವಿಮರ್ಶ ರೂಪಿಣಿ ಅಥವಾ ವಿಮರ್ಶ ಅಂತ ಹೆಸರು. ಹಾಗಂದ್ರೆ ಏನು ಕೇಳಿದರೆ, ವಾಚಕ ರೂಪದಲ್ಲಿ ಇರುವವಳು ಅಂತ ಅರ್ಥ. ಇದು ಎರಡನೇ ಅರ್ಥದ್ದೇ ಮುಂದುವರೆದ ಭಾಗ.
ಮಾತೃವಿವೇಕ ಅಂತ ಒಂದು ಗ್ರಂಥ. ಆ ಗ್ರಂಥ ಹೇಳ್ತದೆ, ಲೋಕದಲ್ಲಿ ಇದೆರಡೂ ಬೇಕು. ವಾಚಕವೂ ಇರಬೇಕು, ವಾಚ್ಯವೂ ಇರಬೇಕು. ಬರೇ ವಾಚ್ಯ ಇದ್ದರೆ ಅದನ್ನು ಹೇಳಲಿಕ್ಕೆ ಶಬ್ದವೇ ಇಲ್ಲ ಅಂತ ಅದೇನು ಪ್ರಯೋಜನ? ಕೆಲವು ಸಲ ನಮಗೇನಾಗುತ್ತೆ, ಅದೇನೋ ನೆನಪಿಗೆ ಬರುತ್ತೆ, ಶಬ್ದ ಸ್ಫುರಿಸೋದಿಲ್ಲ ಅಲ್ವಾ? ಕೆಲವು ಸಲ ಶಬ್ದ ಸ್ಫುರಣ ಆಗುತ್ತೆ, ಒಳಗಡೆಗೆ ಇರೋದಿಲ್ಲ, ಏನೂ ಇರೋದಿಲ್ಲ. ಅದಕ್ಕೋಸ್ಕರ ವಾಚಕೇನ ವಿಮರ್ಶೇನ ವಿನಾ ಕಿಮ್ಮ ಪ್ರಕಾಶ್ಯತೆ. ಹೊರಗಡೆಯಿಂದ ವಾಚಕವಾದಂತಹ ವಿಮರ್ಶರೂಪವಾದ ಶಬ್ದವೇ ಇಲ್ಲ ಅಂತಾದರೆ ನೀವು ಅರ್ಥವನ್ನು ಹೇಳೋದಾದರೂ ಹೇಗ್ರಿ ಅಲ್ವಾ? ಸರಿ, ವಾಚ್ಯೇನಾಪಿ ಪ್ರಕಾಶೇನ ವಿನಾ ಕಿಮ್ಮ ಪ್ರಕಾಶ್ಯತೆ. ಅರ್ಥ ಉಂಟು, ಹೇಳೋದಕ್ಕೆ ಶಬ್ದವೇ ಇಲ್ಲ. ಆವಾಗ ಏನು ಮಾಡಬೇಕು? ಈ ಕೆಲಸ ಎಲ್ಲ ನೋಡಿ ನಮಗೆ ತುಂಬ ನೋವಾಗತ್ತೆ. ನಮಗೇನಾಗ್ತದೆ ಅಂತ ಗೊತ್ತಾಗತ್ತೆ ನಮಗೆ. ಆದರೆ ಅದನ್ನು ಹೇಳಲಿಕ್ಕೆ, ಪ್ರಕಟಪಡಿಸೋದಕ್ಕೆ, ಅಭಿವ್ಯಕ್ತಗೊಳಿಸೋದಕ್ಕೆ ಶಬ್ದ ಇರೋದಿಲ್ಲ. ಅವಾಗ ನಾವು ಏನು ಮಾಡ್ತೇವೆ ಕೇಳಿದರೆ, ಎದುರುಗಡೆ ಇರೋ ಹುಚ್ಚಿರ ಥರ ಕಾಣ್ತೇವೆ ಅಷ್ಟೇ. ಏನೇನೋ ಎಲ್ಲ ಅಭಿನಯ ಮಾಡಲಿಕ್ಕೆ ಶುರು ಮಾಡ್ತೇವೆ ಆವಾಗ ಅಲ್ವಾ? ಹಾಗಾಗಿ ಅರ್ಥ ಇದ್ದೂ ಶಬ್ದ ಇಲ್ಲದೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಬರೇ ಶಬ್ದ ಉಂಟು, ಅರ್ಥ ಇಲ್ಲ, ಏನು ಪ್ರಯೋಜನ. ಕೆಲವು ಜನ ಇದ್ದಾರೆ, ಅವರು ಉದುರಿಸ್ತಾರೆ, ಶಬ್ದಗಳನ್ನು ಉದುರಿಸ್ತಾರೆ, ಅದರ ಅರ್ಥ ಇರೋದೇ ಇಲ್ಲ. ಮತ್ತು ಕೆಲವು ಜನ ಪಾಪ ಅರ್ಥ ಗೊತ್ತಿರುತ್ತೆ, ಅದನ್ನು ಹೇಳೋದಕ್ಕೆ ಸರಿಯಾಗಿ ಶಬ್ದ ಇಲ್ಲ ತಡಬಡಿಸ್ತಾರೆ ಅಲ್ವಾ? ಅದಕ್ಕೋಸ್ಕರ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಬಹಳ ಸುಂದರವಾದ ಶಬ್ದ. ಶಿಕ್ಷಕನಾಗುವವನಿಗೆ ಇರುವ ಅರ್ಹತೆ ಏನು ಅಂತ ಪ್ರಶ್ನೆ. ಇವತ್ತು ಏನೇನೆಲ್ಲ ಹೇಳ್ತಾರೆ, ಹಾಗಿರ್ಬೇಕು ಹೀಗಿರ್ಬೇಕು ಅಂತೆಲ್ಲ. ಎಲ್ಲವೂ ಸಹ ಅಂತಃಸತ್ವವನ್ನು ಬಿಟ್ಟು ಹೇಳುವ ವಿಚಾರ ಅಷ್ಟೇನೆ. ಕಾಳಿದಾಸ ಹೇಳ್ತಾನೆ, ಅವನಿಗಿರಬೇಕಾದ ಎರಡೇ ಕ್ವಾಲಿಟಿ ಅಂತಾನೆ. ಯೂನಿವರ್ಸಲ್ ಟ್ರೂತ್ ಇದು. ಏನು ಕೇಳಿದ್ರೆ, ಶ್ಲಿಷ್ಟ ಕ್ರಿಯಾ ಕಸ್ಯಜಿದ್ ಆತ್ಮಸಂಸ್ಥಾ ಸಂಕ್ರಾಂತಿರನ್ಯಸ್ಯ ವಿಶೇಷಯುಕ್ತ ಯಸ್ಯೋಭಯಂ ಸ ಸಾಧು ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯೇವ. ಕೆಲವು ಜನರಿಗೆ ಏನಾಗುತ್ತೆ ಕೇಳಿದರೆ, ಒಳಗಡೆಯಿಂದ ವಿಷಯ ಇರುತ್ತೆ. ಶ್ಲಿಷ್ಟ ಕ್ರಿಯಾ ಕಸ್ಯಚಿದ್ ಆತ್ಮಸಂಸ್ಥಾ, ಒಳಗಡೆ ವಿಷಯ ಇರುತ್ತೆ. ಆದರೆ ಸಂಕ್ರಾಂತಿ ಅನ್ಯಸ್ಯ ವಿಶೇಷಯುಕ್ತ. ಕೆಲವು ಜನರಿಗೆ ಒಳಗಡೆ ವಿಷಯ ತುಂಬಿಕೊಂಡಿರುತ್ತೆ, ಅದನ್ನು ಹೊರಹಾಕುವ ಮಾಧ್ಯಮ ಸರಿಯಾಗಿರೋದಿಲ್ಲ, ಅಭಿವ್ಯಕ್ತಿ ಸ್ಪಷ್ಟವಾಗಿರೋದಿಲ್ಲ. ಮತ್ತು ಕೆಲವು ಜನರಿಗೆ ಮಾತು ತುಂಬ ಸ್ಪಷ್ಟವಾಗಿ ಆಡೋದಕ್ಕೆ ಬರುತ್ತೆ, ಅದರ ಒಳಗಡೆಯಿಂದ ವಿಷಯ ಇರೋದಿಲ್ಲ. ಇವ್ರ ಕಥೆ ಹೇಗೆ ಕೇಳಿದರೆ, ಏನು ಹೇಳ್ತಾರಲ್ಲ, ಬಂಡವಾಳದಲ್ಲೂ ಚಿಂತೆ ಎಲ್ಲ ವ್ಯಾಪಾರ ಮಾಡಬೇಕು ಅನ್ನೋ ತರಹ ಆಗಿಬಿಡುತ್ತೆ. ಹೀಗಾಗ್ಬಿಡುತ್ತೆ. ಹಾಗಿದ್ರೆ ಇದು ಎರಡರೊಳಗೆ ಯಾವುದಾದ್ರು ಒಂದಿದ್ರೆ ಆಗತ್ತೆ ಕೇಳಿದ್ರೆ ಆಗೋಲ್ಲ ಅಂತಾನೆ ಅವನು. ಯಸ್ಯ ಉಭಯಂ ಸಾಧು ಸ ಶಿಕ್ಷಕಾಣಾಂ ಧುರಿ ಪ್ರತಿಷ್ಠಾಪಯಿತವ್ಯ. ನೋಡಿ, ಪ್ರಶ್ನೆ ಇಷ್ಟೇ, ಒಳಗಡೆಯಿಂದ ವಿಷಯ ಇದೆ, ಅದನ್ನು ತಿಳಿಸಿಕ್ಕೆ ಸರಿಯಾದ ಶಬ್ದ ಇಲ್ಲ ಅಂತ ಆದರೆ ಮುಂದ್ಗಡೆ ಕುಳಿತವರಿಗೆ ಏನು ಅರ್ಥ ಆಗೋದಿಲ್ಲ. ಆಗತ್ತಾ? ಇಲ್ಲ, ಏನೂ ಪ್ರಯೋಜನ ಇಲ್ಲ. ಸರಿ, ಸ್ಪಷ್ಟವಾಗಿ ಹೇಳೋದಕ್ಕೆ ಬರುತ್ತೆ, ಒಳಗಡೆಗೆ ಸಾಕಷ್ಟು ಸ್ಟೋರ್ ಇಲ್ಲ, ಆಗಲಿಲ್ಲ, ಸ್ಟೋರೇಜ್ ಆಗಲಿಲ್ಲ ಕಂಟೆಂಟ್ಸ್. ಆವಾಗೇನಾಗುತ್ತೆ, ಪಾಠ ಮಾಡ್ತಾ 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 ಖರ್ಚಾಗ್ಬಿಡುತ್ತೆ ಅಲ್ವಾ? ಅದಕ್ಕೋಸ್ಕರ ಕಾಳಿದಾಸ ಹೇಳ್ತಾನೆ, ಯಸ್ಯ ಉಭಯಂ, ಒಳಗಡೆಗೂ ಇರಬೇಕು, ಇದ್ದಿದ್ದನ್ನು ಸರಿಯಾದ ಚಾನಲಲ್ಲಿ ಈಚೆ ಬಿಡೋದಕ್ಕೂ ಬರಬೇಕು. ಎಷ್ಟೆಷ್ಟು ಹೇಳಬೇಕು ಅಷ್ಟಷ್ಟನ್ನೇ ಸರಿಯಾಗಿ ಅರ್ಥ ಮಾಡ್ಲಿಕ್ಕೆ ಬಂದರೆ ಅವನು ಸ ಸಾಧು ಶಿಕ್ಷಕಾನಾಂ ಧುರಿ ಪ್ರತಿಷ್ಠಾಪಯಿತವ್ಯ, ಅವನನ್ನು ಶಿಕ್ಷಕರ ಮುಂದಾಳು ಅಂತ ಹೇಳ್ಬೋದು ಅಂತ. ಇವತ್ತು ನಾವು ಇದು ಎರಡನ್ನು ಬಿಟ್ಟು ಬೇರೆ ಎಲ್ಲ ಹೇಳ್ತೇವೆ. ಕಾಳಿದಾಸ ಹೇಳಿದ ಮಾತಿದು. ವಾಸ್ತವಿಕವಾಗಿ ಇರಬೇಕಾದದ್ದು ಇಷ್ಟೇ ಅಲ್ವಾ? ನಾವೇನು ಮಾಡ್ತೀವಿ ಕೇಳಿದರೆ, ಇದು ಎರಡನ್ನು ಬಿಟ್ಟು ಬೇರೆ ಅದನ್ನು ಅವಲಂಬಿಸ್ಕೊಂಡು ಒಂದಿಷ್ಟು ಅರ್ಥ ಆಗದೆ ಇರುವ ಹಾಗೆ, ಸುಲಭವಾಗಿ ಅರ್ಥ ಆಗೋದನ್ನು
ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಳುವ ಹಾಗೆ ಹೇಳ್ತೆ. ದಟ್ ಈಸ್ ಅವರ್ ಸ್ಕಿಲ್. ಸಮರ್ಥನಿಗೆ ಬೇರೆ ಹಾಗಲ್ಲ. ಅದಕ್ಕೋಸ್ಕರ ಜಗನ್ಮಾತೆ ಅವಳು ಶಬ್ದಸ್ವರೂಪಿಣಿ, ಪರಬ್ರಹ್ಮವಸ್ತು ಅರ್ಥಸ್ವರೂಪ ಹೀಗೆ ಅಂತ. ಅದಕ್ಕೋಸ್ಕರ ಇದು ಎರಡರೊಳಗೆ ಯಾವ ಒಂದಿದ್ರೂ ಏನೂ ಪ್ರಯೋಜನ ಇಲ್ಲ, ಎರಡೂ ಇರಬೇಕು. ಬರೀ ಅರ್ಥ ಇದ್ದು ಅದನ್ನು ಹೇಳಲಿಕ್ಕೆ ಶಬ್ದ ಗೊತ್ತಿಲ್ಲ ಇದ್ರೂ ಆಗೋದಿಲ್ಲ. ಶಬ್ದ ಇದೆ ಅದಕ್ಕೆ ಅರ್ಥವೇ ಇಲ್ಲ ಅಂದರೆ ಏನೂ ಆಗೋದಿಲ್ಲ. ಇದನ್ನು ಕೇಳಿದ್ರೆ ನಿಮ್ಗೆ ಸಂಶಯ ಬರ್ಬೋದು, ಅಲ್ರಿ ಅರ್ಥ ಇಲ್ಲದೆ ಇರುವ ಶಬ್ದ ಉಂಟ ಲೋಕದಲ್ಲಿ? ಕಾಳಿದಾಸನ ಪ್ರಕಾರ ಅರ್ಥ ಇಲ್ಲದೆ ಇರುವ ಅಂದರೆ ಅರ್ಥರಹಿತವಾದ ಅರ್ಥ ಶೂನ್ಯವಾದಂಥ ಶಬ್ದ ಅನ್ನೋದು ಇಲ್ಲವೇ ಇಲ್ಲ ಅಂತ. ಅದಕ್ಕೋಸ್ಕರ ಅದು ಅರ್ಥ ಮತ್ತು ಶಬ್ದ ಅದು ಎರಡು ಸಹ ಒಂದು ನಾಣ್ಯದ ಎರಡು ಮುಖಗಳು ಇದ್ದ ಹಾಗೇನೆ. ಅಷ್ಟು ಹಿನ್ನೆಲೆಯಲ್ಲಿ ನೋಡಿ, ಅಂದರೆ ಅರ್ಥವನ್ನು ತಿಳಿಸುವ ಶಬ್ದ ಇಲ್ಲದಿದ್ದರೆ ಅರ್ಥವನ್ನು ನಾವು ಹೇಗೆ ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಶಬ್ದ ಇದ್ದೂ ಸಹ ಅದಕ್ಕೆ ಅರ್ಥವೇ ಇಲ್ಲದೆ ಇದ್ದರೆ ಆಗಲೂ ಸಹ ಏನು ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ಅರ್ಥವನ್ನು ಹೇಳಲಿಕ್ಕೆ ಶಬ್ದ ಬೇಕು, ಶಬ್ದಕ್ಕೆ ಅರ್ಥ ಇರಬೇಕು. ಆಗ ಮಾತ್ರ ಸರಿಯಾದಂತಹ ಕ್ರಮ. ಇದನ್ನೇ ಕಾಳಿದಾಸ ಹೇಳಿದ್ದು, ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಸ್ವಾರಸ್ಯ ನೋಡಿ, ಅವನು ಕೊಡುವ ಉದಾಹರಣೆ. ಕಾಳಿದಾಸ ಅವನು ಶಾಕ್ತ ಅದು ಇದೆಲ್ಲ ಹೇಳ್ತಾರೆ, ಏನಾದ್ರು ಹೇಳ್ಕೊಂಡು ಹೋಗಲಿ. ಅವನು ವಿಷ್ಣುವಿನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇದ್ದಾಳೆ ಅಲ್ವಾ? ವಕ್ಷಸ್ಥಳ ಅಂದರೆ ಎದೆ, ಅಲ್ಲಿ ಯಾರಿದ್ದಾಳೆ? ಲಕ್ಷ್ಮಿ. ಅಂದರೆ ಲಕ್ಷ್ಮಿಯ ಪ್ರಮಾಣ ಕಡಿಮೆ, ವಿಷ್ಣುವಿನ ಅಂಶ ಜಾಸ್ತಿ, ಹೌದು ತಾನೇ? ಮತ್ತೆ ಬ್ರಹ್ಮನಿಗೆ ಹೋದರೆ ಅವನ ನಾಲಿಗೆಯಲ್ಲಿ ಸರಸ್ವತಿ, ಇನ್ನೂ ಸಹ ಕಡಿಮೆ ಸ್ಥಾನ. ಯಾರಿಗೆ? ಶಕ್ತಿಗೆ ಅಲ್ವಾ? ಹಾಗಾಗಿ ಸ್ತ್ರೀಯರಿಗೆ ಲಾಗಾಯಿತು ಈಕ್ವಲ್ ಆದಂತಹ ಶೇರನ್ನು ಕೊಟ್ಟವನು ಪರಮೇಶ್ವರ, ಅರ್ಧನಾರೀಶ್ವರ ಅವನು. ಅಲ್ಲಿ 40-60 ಇಲ್ಲ, 50-50ನೇ. 30% ನಾವು ಮಾಡ್ಕೊಂಡಿರೋದು, ಆದರೆ ಅವನನ್ನೇ ನೋಡಿದರೆ 50-50. ಒಪ್ಕೊಳ್ತೀರಾ? ಬೇರೆ ಯಾರಿಗೂ ಸಹ ಅರ್ಧನಾರೀಶ್ವರ ಎನ್ನುವಂಥ ಬಿರುದು ಇಲ್ಲ. ಅಂದರೆ ಶಕ್ತಿಯನ್ನು ಹೇಗೆ ಗೌರವಿಸಬೇಕು ಅಂತ ತೋರಿಸಿದವನು. ಯಾಕೆ ಅಂದರೆ ಅರ್ಧೋ ವೈ ಏಷ ಆತ್ಮನೋ ಯತ್ ಪತ್ನಿ, ಉಪನಿಷತ್ತು ಶ್ರುತಿ. ಅದು ನಾ ಹೇಳಿದ್ದು ಒಂದು ಅರ್ಥ. ಇದು ಇನ್ನೊಂದು ಅರ್ಥ ಏನು ಕೇಳಿದರೆ, ದೇವಿ ಅಂದರೆ ಪಾರ್ವತಿ ಅವಳು ಶಬ್ದಸ್ವರೂಪಿಣಿ. ಮುಂದೆ ಬರುತ್ತೆ ಅದೇ ಮಾತು. ಶಿವ ಅವನು ಅರ್ಥಸ್ವರೂಪ. ನೋಡಿ, ಶಿವ ಪ್ರಕಾಶಸ್ವರೂಪ ಅರ್ಥ, ತನ್ನಿಷ್ಠಾ ಶಕ್ತಿ ವಿಮರ್ಶ. ಅವನಲ್ಲಿರುವ ಶಕ್ತಿಯೇ ವಿಮರ್ಶ ಅಂದರೆ ದೇವಿ ಜಗನ್ಮಾತೆ. ಅದನ್ನೇ ನೋಡ್ತಿದ್ದೇವೆ ನಾವು. ಅಂದರೆ ಇಲ್ಲಿ ಯಾವುದೇ ಒಂದು ಅಂಶ ಹೆಚ್ಚಾಗಿ ಇನ್ನೊಂದು ಅಂಶ ಅಂದರೆ ಶಬ್ದದ ಅಂಶ ಜಾಸ್ತಿ ಆಗಿ ಅರ್ಥದ ಅಂಶ ಕಡಿಮೆ ಆದರೂ ಸಹ ವ್ಯವಹಾರ ನಡೆಯೋದಿಲ್ಲ. ಅರ್ಥದ ಅಂಶ ಜಾಸ್ತಿಯಾಗಿ ಶಬ್ದದ ಅಂಶ ಕಡಿಮೆ ಆದರೂ ನಡೆಯೋದಿಲ್ಲ. ಆದ್ದರಿಂದ ಶಬ್ದಾರ್ಥಗಳ ತಿಳುವಳಿಕೆ ಸಮಾನವಾಗಿ ಇರಬೇಕು. ಅದು ಎರಡನ್ನು ಸರಿಯಾಗಿ ತಿಳಿದು ಬಳಸಬೇಕು. ಅದಕ್ಕೋಸ್ಕರ ಅಂಥ ಶಕ್ತಿ ನನಗೆ ಬರಲಿ ಅಂತೇಳಿ ಶಬ್ದಾರ್ಥಗಳಂತೆ ಅವಿನಾಭಾವ ಸಂಬಂಧ ಎಂದು ಸೇರಿಕೊಂಡಿರುವಂಥ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರರು, ಜಗತ್ತಿನ ತಂದೆ ತಾಯಿಯಾರಂತಹ ಆ ಶಿವಶಿವರನ್ನು ನಾನು ವಂದಿಸುತ್ತೇನೆ. ಜಗತ್ತಿನ ತಂದೆ ತಾಯಿಯರು ಅಂದರೆ ಅದಕ್ಕೆ ಮತ್ತೆ ಎರಡು ಅರ್ಥ. ಒಂದು ಜಗನ್ಮೂಲ ಪುರುಷರು ಅಂತ ಒಂದರ್ಥ. ಜಗತ್ತು ಅಂದ್ರೆ ಏನ್ರಿ? ಇಲ್ಲಿರೋದು ಎರಡೇ, ಒಂದು ಶಬ್ದ, ಇನ್ನೊಂದು ಅರ್ಥ. ಹೌದಾ ಅಲ್ವಾ? ಅರ್ಥ ಪ್ರಪಂಚಕ್ಕಿಂತ ಶಬ್ದ ಪ್ರಪಂಚವೇ ದೊಡ್ಡದು. ಅರ್ಥ ಆಗೋದಿಲ್ಲ ಸುಲಭಕ್ಕೆ ಅಲ್ವಾ? ಹೇಳ್ತೇನೆ ನೋಡಿ. ನೋಡಿ, ಇದು ಒಂದು ಪುಸ್ತಕ, ಇದು ಅರ್ಥ, ಹೌದು ತಾನೇ? ಈ ಪುಸ್ತಕ ಅಂತ ಹೇಳೋದಕ್ಕೆ ಎಷ್ಟು ಶಬ್ದಗಳಿವೆ? ಗ್ರಂಥ, ಕೃತಿ, ಪುಸ್ತಕಂ. ಎಷ್ಟಾಯಿತು? 3.
ಮೂರಾಯ್ತು ಶಬ್ದ. ಇದ್ದ ಅರ್ಥ ಎಷ್ಟು? ಅಂದರೆ ಅರ್ಥ ಪ್ರಪಂಚಕ್ಕಿಂತ ಯಾವುದು ಜಾಸ್ತಿ? ಒಪ್ಕೊಳ್ತೀರಾ? ಇದನ್ನೇ ಹೇಳೋದು, ಜಗನ್ಮಾತೆ ಪರಶಿವನನ್ನ ಮುಚ್ಚಿ, ಪರಬ್ರಹ್ಮವನ್ನ ಮುಚ್ಚಿ ತಾನೇ ತಾನಾಗಿ ಮೆರಿತಾ ಇದ್ದಾಳೆ. ಜಗತ್ತಿನಲ್ಲಿ ಇರೋದು ಎರಡೇ, ಶಬ್ದ ಮತ್ತು ಅರ್ಥ. ನೋಡಿ, ಯಾವುದೇ ನೋಡಿ ನೀವು, ಇದ್ರ ಬಿಟ್ಟರೆ ಇನ್ನಿಲ್ಲ. ಹಾಗಾಗಿ ಈ ಶಬ್ದ ಮತ್ತು ಅರ್ಥಗಳ ತಿಳುವಳಿಕೆಗೆ ಮೂಲ ಕಾರಣರು ಅವರೇ. ಆದ್ದರಿಂದ ಅವರು ಜಗತ್ ಪಿತಾ, ಜಗನ್ಮಾತ. ಅದಕ್ಕೋಸ್ಕರ ನಾನು ಅವ್ರನ್ನ ವಂದಿಸ್ತೇನೆ ಅಂತಾನೆ ಕಾಳಿದಾಸ. ಅಲ್ದಿದ್ರೆ ವಸ್ತು ನೋಡ್ತಾ ಇರ್ತೇವೆ, ಹೇಳೋದಕ್ಕೆ ಶಬ್ದ ಬರೋದಿಲ್ರಿ. ಶಬ್ದ ಬರುತ್ತೆ, ಅರ್ಥ ಆಗೋದಿಲ್ಲ, ಸುಮ್ಮನೆ ಉದುರಿಸೋದು ಅವಾಗ. ಅಷ್ಟು ಹಿನ್ನೆಲೆಯಲ್ಲಿ ಎಂಥ ಸುಂದರ ಅಂದರೆ, ಅವನು ಹೇಳಿದ್ದು ಈ ಜಡವಾದ ಪ್ರಪಂಚಕ್ಕಷ್ಟೇ ತಂದೆ ತಾಯಿರುವಂಥ ಅಷ್ಟೇ ಅರ್ಥ ಅಲ್ಲ, ಶಬ್ದ ಪ್ರಪಂಚದ ಅಂದರೆ ಅರ್ಥ ಪ್ರಪಂಚದ ತಂದೆ ತಾಯಿರು ನೀವು ಅಂತ ಅಲ್ವಾ. ಇಂಥ ಮಾತನ್ನೆಲ್ಲ ಅಂಥವ್ರು ಮಾತ್ರ ಹೇಳೋದಕ್ಕೆ ಸಾಧ್ಯ ರೀ. ಇವತ್ತಿನ ಯಾವ ಆಧುನಿಕರು ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ದೈವಿ ಅನುಗ್ರಹ ಇಲ್ಲದೆ ಇದ್ದವರ ಬಾಯಿಂದ ಇಂಥದ್ದೆಲ್ಲ ಬರೋದಿಲ್ಲ. ಅದಿದ್ರೆ ಮಾತ್ರ ಬರುತ್ತೆ ಅಷ್ಟೆ. ಅಷ್ಟು ಹಿನ್ನೆಲೆಯಲ್ಲಿ ಇದಕ್ಕೆ ನಮ್ಮ ವೈದ್ಯನಾಥ ದೀಕ್ಷಿತರು ಒಂದು ಉದಾಹರಣೆ ಕೊಡ್ತಾರೆ. ಹೇಗೆ ಕೇಳಿದ್ರೆ ಬಹಳ ಸುಂದರವಾದ ದೃಷ್ಟಾಂತ ಇದು. ಅವ್ರು ಹೇಳ್ತಾರೆ, ಯಥಾ ನೇತ್ರಂ ವಿನಾ ನ ದರ್ಪಣ ಜ್ಞಾನಂ. ಸುಲಭವಾದ ಶಬ್ದ. ನೇತ್ರಂ ವಿನಾ ನ ದರ್ಪಣ ಜ್ಞಾನಂ. ಕಣ್ಣಿಲ್ಲದೆ ಇದ್ದವನಿಗೆ ಕನ್ನಡಿ ಕೊಟ್ರೆ ಮುಖ ಕಾಣಿಸತ್ತಾ? ಕಾಣಿಸತ್ತಾ? ಇಲ್ಲ. ದರ್ಪಣೇನ ವಿನ ನೇತ್ರಜ್ಞಾನಮಪಿ ತಥಾ. ಕನ್ನಡಿ ಇಲ್ಲದೆ ಇದ್ರೆ ತನ್ನ ಕಣ್ಣನ್ನು ತಾನು ನೋಡಿಕೊಳ್ಳಕ್ಕಾಗತ್ತಾ? ಇಲ್ಲಿ ನೋಡ್ಕೊಳ್ಬೋದು. ನನ್ನ ಕಣ್ಣನ್ನು ನಾನು ಕನ್ನಡಿ ಇಲ್ಲದೆ ನೋಡಿಕೊಳ್ತೇನೆ ಅಂತ ಹೇಳೋರು ಯಾರು ಇದ್ರೆ ಕೈ ಎತ್ತಿ ನೋಡೋಣ. ಆಗತ್ತಾ? ಇಲ್ಲ. ಅಲ್ಲಿಗೆ ಏನು ಹೇಳೋದಾಗಾಯ್ತು ಅಂದರೆ, ಕಣ್ಣಿಲ್ಲದೆ ಇದ್ರೆ ಕನ್ನಡಿ ಕಾಣೋದಿಲ್ಲ. ಹೌದು ತಾನೆ? ಕನ್ನಡಿ ಇಲ್ಲದೆ ಇದ್ರೆ ಕಣ್ಣನ್ನು ನೋಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಹೇಳ್ತಿದ್ದಾರೆ? ಶಬ್ದ ಇಲ್ಲದೆ ಇದ್ರೆ ಅರ್ಥದ ಕಡೆಗೆ ಹೋಗೋಕ್ಕಾಗೋಲ್ಲ. ಅರ್ಥ ಇದ್ದು ಶಬ್ದ ಇಲ್ಲದೆ ಇದ್ರೆ ಅದನ್ನು ಪ್ರಕಾಶಗೊಳಿಸೋದಕ್ಕೆ ಮಾಧ್ಯಮ ಇರೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಕನ್ನಡಿ ನೋಡೋದಕ್ಕೆ ಕಣ್ಣು ಬೇಕು, ಕಣ್ಣನ್ನು ನೋಡಿಕೊಳ್ಳಲು ಕನ್ನಡಿ ಬೇಕು. ಶಬ್ದಕ್ಕೆ ಅರ್ಥ, ಅರ್ಥಕ್ಕೆ ಶಬ್ದ. ಇದೇ ಹಿನ್ನೆಲೆಯಲ್ಲಿ ಈಗ ಒಳಕ್ಕೆ ಹೋಗೋಣ. ಒಳಕ್ಕೆ ಅಂದ್ರೆ ನಮ್ಮೊಳಗೆ. ಆತ್ಮನಾ ವಿನಾನ ಅಖಂಡಾಕಾರ ವೃತ್ತಿ ಜ್ಞಾನಂ. ಒಳಗಡೆಗೆ ಆತ್ಮವಸ್ತು ಅನ್ನೋದು ಒಂದು ಇಲ್ಲದೆ ಇದ್ರೆ ಅಖಂಡಾಕಾರ ವೃತ್ತಿ. ಅಖಂಡಾಕಾರ ವೃತ್ತಿ ಅಂದರೆ ಆ ನಿರಂತರ ಅರಿವು, ಅದು ಬರೋದೇ ಇಲ್ಲ. ಒಂದು. ಮತ್ತೆ ತಾದೃಶ ವೃತ್ತಿಮ್ಮಿನ ಆತ್ಮಸಾಕ್ಷಾತ್ಕಾರಮಪಿ ನ ಸಂಭವತಿ. ಅಂಥ ಆ ಅರಿವು ನಿರಂತರ ಹೊರಗೆ ಬರ್ತಾ ಇರ್ತಲ್ಲ, ಅದನ್ನು ನಾವು ಚಿಂತನೆ ಮಾಡಬೇಕು ಅಂದರೆ ಅದು ಇರಲೇಬೇಕು. ಆ ವೃತ್ತಿ ಜ್ಞಾನ ಇಲ್ಲದೇ ಇದ್ದರೆ, ಆ ವೃತ್ತಿ ಜ್ಞಾನದ ಅಲೆಯೇ ಮೇಲಕ್ಕೆ ಬರದೇ ಇದ್ದರೆ, ಅಲೆಯನ್ನೇ ಇಟ್ಕೊಂಡು ನಾವು ಒಳಕ್ಕೆ ಹೋಗೋದಕ್ಕೂ ಸಹ ಆಗೋದಿಲ್ಲ. ಅಂದರೆ ಆತ್ಮ ಸಾಕ್ಷಾತ್ಕಾರ ಆಗೋದಿಲ್ಲ. ಏಕೆಂದರೆ ಎಲ್ಲರೂ ಸಹ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರು ಮೊದಲು ಆ ವೃತ್ತಿ, ಈ ಅರಿವು ಎಲ್ಲಿಂದ ಬಂತು ಹುಡ್ಕೊಂಡು ಹೋಗ್ತಾರೆ. ಕೊನೆಗೆ ಇನ್ನು ಹುಡುಕ್ಲಿಕ್ಕೆ ಆಗೋದಿಲ್ಲ ಅಂತಾದಾಗ ಅಲ್ಲಿ ನಿಲ್ತಾರೆ. ಹಾಗೆ ಒಳಕ್ಕೆ ಕರ್ಕೊಂಡು ಹೋಗೋದು ಯಾವುದು ಕೇಳಿದರೆ ಅಖಂಡಾಕಾರವಾದ ವೃತ್ತಿ. ಅದೇ ವಿಮರ್ಶಾರೂಪಿಣಿ. ಅಲ್ಲಿ ಹೋಗಿ ನಿಂತಾಗ ಆಗೋದುಂಟಲ್ಲ ಆನಂದ, ಅದು ಪರಬ್ರಹ್ಮ ವಸ್ತು. ನನಗೆ ಯಾರೋ ಕೇಳಿದ್ರು, ಇಲ್ಲಿ ಬಂದಿದ್ರು ಅಂತ ಕಾಣುತ್ತೆ ಅವರು, ಅದೇನ್ರಿ ಈ ಲಲಿತಾ ಸಹಸ್ರನಾಮ ಸರಣಿ ಅಂತ ಹಾಕ್ತಾರೆ, ಏನು ಹೇಳ್ತಾರೆ ಹೀಗೆ ಅಂತ. 20 ನಿಮಿಷಕ್ಕೆ ಪಾರಾಯಣ ಮುಗಿದೋಗ್ತದೆ, ಏನಿದೆ ಅಲ್ಲಿ ಹೇಳೋದಕ್ಕೆ? ಏನಿದೆ ಅಲ್ಲಿ ಹೇಳೋದಕ್ಕೆ?
ಇದನ್ನ ಹೇಳೋದು ಶಬ್ದ ಉದುರಿಸೋದು ಅಂತ. ಏನಿಲ್ಲ ನೋಡೋದಕ್ಕೆ ನಾಮ, ಅಪ್ಪಟ ವೇದಾಂತದ ಹೂರ್ಣ. ಇದೆಲ್ಲ ಗೊತ್ತಾದಾಗ ಗೊತ್ತಿಲ್ಲದೇನೆ ಕಣ್ಣು ಒದ್ದೆ ಆಗ್ಬಿಡುತ್ತೆ. ಎಲ್ಲಿದ್ದೇವೆ ನಾವು ಹೀಗೆ ಅಂತ ಅದನ್ನು ತಿಳಿಸೋದಕ್ಕೆ ಹೇಳುವಂಥ ಮಾಧ್ಯಮ. ಇಷ್ಟೆಲ್ಲ ಯಾಕೆ ಶ್ರಮ ಪಡಬೇಕ್ರಿ ಅವರು ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ಆತ್ಮನಿಲ್ಲದೇ ಇದ್ದರೆ ಅಖಂಡಾಕಾರ ವೃತ್ತಿ, ಆ ಚೈತನ್ಯದ ಸ್ಫುರಣ, ಹೊರಹೊಮ್ಮುವಿಕೆಯೇ ಶಬ್ದ, ವಿಮರ್ಶಾರೂಪಿಣಿ. ಅದರ ಅಂತಃಸತ್ವೇ ಪರಬ್ರಹ್ಮ ವಸ್ತು. ಇಷ್ಟನ್ನು ವೇದಾಂತ ಹೇಳಬೇಕಿದ್ರೆ ಒಂದು 20-30 ಪೇಜ್ ನಾವು ಉಪನಿಷತ್ತನ್ನು, ಭಾಷ್ಯವನ್ನು ಅಧ್ಯಯನ ಮಾಡಬೇಕು. ಇಲ್ಲ ಅದನ್ನು ನೇರವಾಗಿ ತಂದುಕೊಟ್ಬಿಡ್ತಾರೆ. ಹೀಗೆ ಅಖಂಡಾಕಾರ ವೃತ್ತಿಯಿಂದ ಆತ್ಮ ಸಾಕ್ಷಾತ್ಕಾರ. ಆ ಆತ್ಮವಸ್ತು ಇಲ್ಲದೇ ಇದ್ದರೆ ಅಖಂಡಾಕಾರ ವೃತ್ತಿಯೇ ಮೇಲಕ್ಕೆ ಬರುವುದಿಲ್ಲ. ಆ ವೃತ್ತಿಯೇ ಏನು ಕೇಳಿದರೆ ವಿಮರ್ಶಾ. ಅದನ್ನು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಜಗತ್ತೆಲ್ಲವೂ ಸಹ ಏನು ಹೇಳಿದಂಗಾಯಿತು? ಶಬ್ದ ಮತ್ತು ಅರ್ಥ ಸ್ವರೂಪವಾಗಿದೆ, ಅಂದರೆ ಶಿವಶಕ್ತಿ ಸ್ವರೂಪದಲ್ಲಿ ನಿಂತಿದೆ ಅಂತ ಹೇಳಿದ ಹಾಗೆ ಆಯಿತು. ಅಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಳ್ಳೋಣ. ಸುಮಾರು 45 ನಿಮಿಷ ಈ ಶಬ್ದಾರ್ಥಗಳ ಒಡೆಯರಾದಂತಹ ಶಿವೆ ಮತ್ತು ಶಿವರು ತೆಗೆದುಕೊಂಡು ಬಿಟ್ರು ಹೀಗೆ ಅಂತ. ಏನು, ಏಕೆಂದರೆ ಒಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ. ಕಾಳಿದಾಸನ ಹತ್ರ ಭೋಜ ಇದನ್ನೆಲ್ಲ ಇವನು ಹಿಂಗೆ ಹೇಳ್ತಾನಲ್ಲ, ಏಕೆಂದರೆ ಸಾಕ್ಷಾತ್ ಜಗನ್ಮಾತೆ ಅನುಗ್ರಹ ಪಡೆದವನು. ಒಂದು ಸಲ ಅವನಿಗೆ ಹುಚ್ಚು ಸಮಸ್ಯೆ ಎಲ್ಲ ಕೊಡ್ತಿದ್ದ ಭೋಜ. ನಾನು ಹೇಳಿದ್ದೇನೆ ಸಂದರ್ಭ ಬಂದಾಗ. ಸುಬ್ಬ ಇದ್ದಕ್ಕಿದ್ದಾಗೆ ಅವನು ಹೇಳೋನು, ಅರ್ಥ ಇಲ್ಲದ್ರೆ ಶಬ್ದ ಇಲ್ಲ, ಶಬ್ದ ಇಲ್ಲದಿರೋ ಅರ್ಥ ಇಲ್ಲ. ಅವನಿಗೆ ಒಂಥರ ಇರುವೆ ಬಿಟ್ಟಂಗೆ ಆಗೋದು ಇದನ್ನು ಕೇಳಿದ ತಕ್ಷಣ ಭೋಜನಿಗೆ. ಏನು ಹೇಳ್ತಾನೆ, ಬೇಕಷ್ಟು ಶಬ್ದಗಳಿವೆ ಅರ್ಥ ಇಲ್ಲದೆ ಇರೋದು ಅಂತ. ಸುಮ್ಮನೆ ಕೊಟ್ಬಿಡು ಅವನಿಗೆ, ಡುಬುಕ್ ಡುಬುಕ್. ಏನು ಅರ್ಥ? ಅವನ ತಕ್ಷಣ ಹೇಳವನು, ಹೌದಾ ಇದಕ್ಕೂ ಅರ್ಥ ಉಂಟು, ಅಷ್ಟು ಗೊತ್ತಾಗಲ್ವ ನಿನಗೆ? ಏನು ಡುಬುಕ್ ಡುಬುಕ್ ತಕ್ಷಣ ಹೇಳ್ತಿದ್ದ ಅವನು. ಜಂಬೂಫಲಾನಿ ಪಕ್ವಾನಿ ಪತಂತಿ ವಿಮಲೇ ಜಲೆ ಕಪಿ ಕಂಪಿತ ಶಾಖಾಭ್ಯ ಜಲ ಮಧ್ಯೆ ಡುಬುಕ್ ಡುಬುಕ್. ಗೊತ್ತಿಲ್ವ? ಆವತ್ತೊಂದು ದಿವಸ ವಾಕಿಂಗ್ ಹೋಗಿದ್ವಲ್ಲ ನಾನು ನೀನು, ಆ ನದಿ ತೀರದಲ್ಲಿ ಆ ಮರಕ್ಕೆ ಕೋತಿಗಳು ಬಂದಿದ್ದು, ನೇರಳೆ ಹಣ್ಣಿನ ಮರ. ಕೋತಿಗಳೆಲ್ಲ ಹಣ್ಣಿಗೋಸ್ಕರ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಆ ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಜಿಗಿದು ಕೊಂಬೆಯನ್ನು ಅಲ್ಲಾಡಿಸ್ತಾ ಇದ್ವಲ್ಲ. ಆ ಕೊಂಬೆ ಎಲ್ಲ ಹಣ್ಣು ಬಿಟ್ಟು ಕೊಂಬೆ ನದಿಯ ಕಡೆಗೆ ಹೀಗೆ ಬಾಗಿತ್ತು. ಆ ಕೋತಿಗಳು ಹೀಗೆ ಜಿಗಿದು ಅತ್ತಿತ್ತ ಸಂಚರಿಸುವಾಗ ಒಂದೊಂದು ನೇರಿನ ಹಣ್ಣು ನೀರಿನಲ್ಲಿ ಬಿದ್ದಾಗ ಡುಬುಕ್ ಡುಬುಕ್. ಅದು ಏನು ಹೇಳುತ್ತೆ? ಒಂದು ವಸ್ತು ನೀರಿನಲ್ಲಿ ಬಿದ್ದಿದೆ ಅಂತ ಹೇಳುತ್ತೆ, ಅಷ್ಟೇ. ಅರ್ಥ ಅಲ್ಲಿ ಅರ್ಥ ಏನು ಕೇಳಿದರೆ, ಡುಬುಕ್ ಡುಬುಕ್ ಅಂದರೆ ನೀರಿನಲ್ಲಿ ಏನೋ ಬಿತ್ತು ಅಷ್ಟೇ. ಅದು ಕಾಳಿದಾಸನಿಗೆ ಗೊತ್ತಾಗತ್ತೆ, ಭೋಜನಿಗೆ ಅವನೇನು ದಡ್ಡನಲ್ಲ. ಈ ವರಕವಿಯ ಸಾಮರ್ಥ್ಯವನ್ನು ಪರಿಚಯ ಮಾಡಿಸ್ಬೇಕು ಲೋಕಕ್ಕೆ ಅಂತ. ಅವನು ಇಂಥದ್ದನ್ನೆಲ್ಲ ಸಮಸ್ಯೆ ಕೊಡದೇ ಇದ್ದಿದ್ರೆ ಕಾಳಿದಾಸನ ಆ ಪ್ರತಿಭೆ ಇಷ್ಟು ಪ್ರಕಾಶ ಆಗ್ತಾ ಇರಲಿಲ್ಲ. ಆ ಭೋಜ ಪ್ರಬಂಧದಲ್ಲಿ ಇಂಥ ಸಾಕಷ್ಟು ಉದಾಹರಣೆ ಸಿಗ್ತಾ ಇರುತ್ತೆ ಅಂತ. ಹೀಗೆ ಇವತ್ತಿಂಥ ರಾಜರು ಇಲ್ಲ, ಇಂಥ ಕವಿಗಳು ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ನಾಮದ ವಿಚಾರ ಇನ್ನೂ ಸಾಕಷ್ಟುಂಟು. ನಾನು ಹಿಂದೆ ಹೇಳಿದ್ದೇನೆ, ಟಟಂಟ ಟಂಟನ್ ಟಟ ಟಂಟ ಟಂಟ ಎಷ್ಟು ಬೇಕಾದ್ರೂ ಹೇಳ್ಬೋದು ಈಗ ಅಂತ. ಸುಮ್ಮನೆ ಏನದು ಕ ಖ ಗ ಘ. ಅವನು ಮಾತನಾಡಿದರೆ ಒಂದು ಶ್ಲೋಕ, ಆ ಶ್ಲೋಕ ಏನು ಅರ್ಥಪೂರ್ಣವಾದಂಥದ್ದು. ಹೇಳಿದ್ದೇನೆ ಎಲ್ಲ ಗೊತ್ತಿಲ್ಲ. ಅದೊಂದು ಸಲ ಕಾಳಿದಾಸನಿಗೆ ಒಂದು ಸಭೆಯಲ್ಲಿ ಭೋಜರಾಜ ಸಮಸ್ಯೆ ಕೊಟ್ಟ, ಇವರು ಪಾಂಡಿತ್ಯ ಪರೀಕ್ಷೆ ಮಾಡೋಣ ಅಂಥೇಳಿ. ನಮ್ಮ ಆಸ್ಥಾನದ ಕವಿಗಳೆಲ್ಲ ಹೇಗಿದ್ದಾರೆ ಅಂತ. ಸುಮ್ಮನೆ ಕ ಖ ಗ ಘ, ನಾಳೆ ಶ್ಲೋಕ ಮಾಡ್ಕೊಂಡು ಬರಬೇಕು ಇದ್ರ ಮೇಲೆ. 4 ಅಕ್ಷರ ಮತ್ತು ಗ ಇಲ್ಲ, ಕ ಖ ಗ ಘ ಎಲ್ಲ ಗ್ರಹಚಾರವೇ. ಎಲ್ಲ ಮನೆಗೆ ಹೋದ್ರು. ಮನೆಯಲ್ಲಿ ಹೆಂಡತಿ ತರಕಾರಿ ಇಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ. ನನಗೆ ತಲೆ ಬಿಸಿಯಾಗಿದೆ, ಏನು ಹೇಳಬೇಡ ನನಗೆ, ನಾ ಶ್ಲೋಕ ರಚನೆ ಮಾಡಬೇಕು. ಏನು ಅರ್ಥ ಆಗುತ್ತೆ ಕ ಖ ಗ ಘ ಅಂದರೆ? ಕವರ್ಗದ 4 ಅಕ್ಷರ ಅಂತ ಹೇಳ್ಬೋದು ಅಷ್ಟೇ, ಇನ್ನೇನೋ ಹೇಳೋಕ್ಕಾಗತ್ತಾ?
ಇಲ್ಲ. ಈ ಬೃಹಸ್ಪತಿ ಇದನ್ನು ಮರ್ತೇ ಬಿಟ್ಟಿದ್ದಾನೆ, ಸಮಸ್ಯೆ ಕೊಟ್ಟಿದ್ದಾನ. ಬೆಳಗಾತ ಎದ್ದು ಆಸ್ಥಾನಕ್ಕೆ ಬರ್ತಾ ಇದ್ದ ಒಂದು ಪುಟ್ಟ ಹುಡುಗಿ ಸ್ಕೂಲಿಗೆ ಹೋಗ್ತಾ ಇದ್ಲು. ಕಾಳಿದಾಸನ ಹೆಸರು ಎಲ್ಲರಿಗೂ ಪರಿಚಯ, ಧಾರಾವಾಹಿಗಳೇ. ನಮಸ್ಕಾರ ಅಂದ್ಲವಳು. ಏನು ಪುಟ್ಟಿ ನಿನ್ನ ಹೆಸರು ಅಂದ. ಕಾಳಿದಾಸ. ಅವಳು ಹೇಳಿದ್ಲು, ಕಾಂಚನ ಮಾಲ. ಕಾತ್ತೊಂಬಾಲೆ ಕಾಳಿದಾಸನ ಮಾತು, ಕಾಂಚನ ಮಾಲ. ಓ, ತುಂಬ ಚೆನ್ನಾಗಿ ಮಾತಾಡ್ತಾಳೆ ಸಂಸ್ಕೃತದಲ್ಲಿ. ಮತ್ತೆ ಮಾತನಾಡಿಸ್ದ. ಕಸ್ಯಾ ಪುತ್ರಿ, ಯಾರ ಮನೆ ಮಮ್ಮ ಅಂತ. ಕನಕಲತಾಯ, ನಮ್ಮಮ್ಮನ ಹೆಸರು ಕನಕಲತಾ ಅಂತ. ಹಸ್ತಕ್ಕಿಂತೆ, ಕೈಯಲ್ಲಿ ಏನು ಇಟ್ಕೊಂಡಿದೀಯಮ್ಮ? ತಾಳಿಪತ್ರಂ, ಪುಸ್ತಕ ನಂದು. ಹೌದಾ, ಏನು ಬರೆದಿದ್ದೀಯೇ? ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ರು ನಮ್ಮ ಮಿಸ್ಸು, ಕ ಖ ಗ ಗ ಅಂತ 10 ಸಲ ಬರೆದಿದ್ದೇನೆ. ಅಷ್ಟು ಕೇಳ್ಕೊಂಡ ಬಂದ. ಭೋಜರಾಜ ಕೇಳಿದ, ಯಾರ ಶ್ಲೋಕ ರಚನೆ ಮಾಡಿದ್ದೀರಿ ಹೇಳ್ರಿ? ಎಲ್ಲ ಹಿಂಗೆ ನಿಂತರು. ಎದ್ದ. ನೀನೆಂದಿದೆ, ನೀನೇನು ರಚನೆ ಮಾಡಿದ್ದೀನಿ ಹೇಳ್ತೀಯಾ? ಎದ್ದ. ತಡ ಮಾಡಲಿಲ್ಲ, ಹೇಳಬಿಟ್ಟ. ಕಾತ್ವಂಬಾಲೆ ಕಾಂಚನ ಮಾಲಾ ಕಸ್ಯಾ ಪುತ್ರಿ ಕನಕಲತಾಯ ಹಸ್ತೆ ಕಿಂತೆ ತಾಳಿಪತ್ರಂ ಕಾವಾರೇಖಾ ಕ ಖ ಗ ಘ. ಆ ಶಬ್ದ ಸ್ವರೂಪಿಣಿ, ಅರ್ಥಸ್ವರೂಪನ ಅಂತ ಶಿವ ಎರಡು ಇದ್ದಾಗ ಮಾತ್ರ ಏನಾಗುತ್ತೆ ಹೇಳಿದರೆ ಇದು ಹೀಗೆ ಒದಗಿ ಬರುತ್ತೆ, ಕೂಡಿ ಬರುತ್ತೆ. ಹಾಗಾಗಿ ಅಂತಹ ಶಬ್ದಸ್ವರೂಪ, ಅರ್ಥಸ್ವರೂಪ ಅಂತ ಶಿವಶಿವರಿಗೆ ವಂದಿಸಿ ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ 549ನೇ ನಾಮ ವಿದ್ಯಾ ಅಂತ. ವಿದ್ಯಾ ಅಂದರೆ ವಿದ್ಯಾಸ್ವರೂಪಿಣಿ ಅಂತ ಅರ್ಥ. ಹಾಗಂದ್ರೆ ಏನು ವಿದ್ಯಾಸ್ವರೂಪಿಣಿ ಅಂದರೆ? ವಿದ್ಯಾಸ್ವರೂಪಿಣಿ ಅಂದರೆ ಮೋಕ್ಷಪ್ರದ ಜ್ಞಾನಸ್ವರೂಪತ್ವಾತ್ ವಿದ್ಯಾ. ಮೋಕ್ಷವನ್ನು ಕೊಡುವ ಜ್ಞಾನಸ್ವರೂಪಿಣಿ, ಆದ್ದರಿಂದ ಅವಳ ಹೆಸರು ವಿದ್ಯಾ ಅಂತ. ಯಾಕಿಷ್ಟೆಲ್ಲ ಹೇಳ್ತಾರೆ ಅಂದರೆ, ಲೋಕದಲ್ಲಿ ವಿದ್ಯಾ ಅಂದ ತಕ್ಷಣ ಲೌಕಿಕ ವಿದ್ಯೆಯೇ ಪ್ರಸಿದ್ಧ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ತಪ್ಪು ತಿಳ್ಕೊಳ್ಬೇಡಿ, ಬರ್ತಾ 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 ಕಾಲದ ಹೊಡೆತಕ್ಕೆ ಸಿಕ್ಕಿ ನಾವು ಅಧ್ಯಾತ್ಮ ವಿಚಾರದಿಂದ ದೂರ ಸರಿತೇವೆ. ಲೌಕಿಕ ವಿಚಾರವನ್ನು ಹೆಚ್ಚೆಚ್ಚು ಅಪ್ಪಿಕೊಳ್ತೇವೆ. ಬೇರೆ ಎಲ್ಲೂ ಉದಾಹರಣೆ ಬೇಡ, ಇವತ್ತಿಂದೇ ಉದಾಹರಣೆ. ಇವತ್ತು ನೀವು 100 ಜನರನ್ನು ಪ್ರಶ್ನೆ ಮಾಡಿ, ಇವತ್ತಿನ ದಿನದ ವಿಶೇಷತೆ ಏನು? 99 ಜನ ಹೇಳ್ತಾರೆ ಇವತ್ತು ವೈಕುಂಠ ಏಕಾದಶಿ ಅಂತ. ಆದರೆ ಯಾವನೋ ಒಬ್ಬ ಹೇಳಿಯಾನು ಇವತ್ತು ಗೀತಾ ಜಯಂತಿ ಅಂತ. ಹೇಳ್ತಾನೋ ಇಲ್ವಾ? ಆದರೆ ನಾನೂ ಗಮನಿಸಿದ್ದೇನೆ, ಬೆಂಗಳೂರಿಗೆ ಬಂದ ಆ ಕಾಲದಲ್ಲಿ ಎಲ್ಲ ಕಡೆಯೂ ಸಹ ಗೀತಾ ಜಯಂತಿ ಆಚರಣೆ. ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳು, ಭಿತ್ತಿಪತ್ರಗಳನ್ನು ನೋಡಿದ್ದೇನೆ. ಇವತ್ತು ಎಲ್ಲ ಮಾಲುಗಳ ಎದುರಿನಲ್ಲಿ ಕ್ರಿಸ್ಮಸ್ ಟ್ರೀ ರಾರಾಜಿಸ್ತಾ ಇರ್ತದೆ. ನಮಗೆ ಒಂದು ಚೂರು ಪಶ್ಚಾತ್ತಾಪನೂ ಆಗೋದಿಲ್ಲ ರೀ. ಬೇಕಿದ್ರೆ ಶಾಲೆಯಲ್ಲಿ ಮಿಸ್ ಕ್ರಿಸ್ಮಸ್ ಟ್ರೀ ಬರ್ಕೊಂಡು ಬಾ ಅಂತ ಮಗುವಿಗೆ ಹೋಮ್ವರ್ಕ್ ಕೊಟ್ಟರೆ ಅಮ್ಮನೇ ಬರ್ಕೊಡ್ತಾಳೆ. ನೀ ಬರ್ಕೊಂಡು ಹೋಗಬೇಡ, ನಾನೂ ಬರ್ಕೊಡೋದಿಲ್ಲ, ಕೇಳಿದರೆ ನಾನು ಇದನ್ನು ಬರೆಯೋಲ್ಲ ಅಂತ ಹೇಳು ಅಂತ ಯಾವ ಅಮ್ಮನೂ ಹೇಳೋಲ್ಲ. ನಾನು ಯಾರನ್ನೂ ಹೇಟ್ ಮಾಡ್ತಾ ಇಲ್ಲ, ನಮ್ಮ ಸ್ವಭಾವವನ್ನು ಹೇಳ್ತಾ ಇದ್ದೇನೆ ನಾನು. ತಪ್ಪವರಿದ್ದಲ್ಲ ನಂಬುದು. ಎಲ್ಲಿವರೆಗೆ ನಾವು ಇದಕ್ಕೆ ಅವಕಾಶ ಕೊಡ್ತೇವೋ ಅಲ್ಲಿವರೆಗೆ ಭಸ್ಮಾಸುರರಾಗಿ ನಮ್ಮ ತಲೆ ಮೇಲೆ ಕೈ ಇಡ್ತಾರೆ. ನೋಡಿ ಹೊರಗಡೆ ಹೇಗಿದೆ ಅಂತ ಪ್ರಪಂಚ. ಈಗ ಎಲ್ಲ ಅಂಗಡಿಗಳಲ್ಲೂ ಸಹ ಮಾರಾಟದ ವಸ್ತುಗಳು ಅವೇ ಅಲ್ವಾ? ಹಾಗಾಗಿ ಐ ಡೋಂಟ್ ನೋ ವೇರ್ ಯು ಆರ್ ಗೋಯಿಂಗ್ ಡೇ ಬೈ ಡೇ. ಅದಕ್ಕೋಸ್ಕರ ವಿದ್ಯಾ ಅಂದ ತಕ್ಷಣ ಲೌಕಿಕ ವಿದ್ಯೆನೇ ಬರೋದು ನಮಗೆ. ಅದನ್ನೇ ನೋಡಿ ನೋಡಿ ನೋಡಿ. ಆದರೆ ದುರ್ಗಾ ಸಪ್ತಶತಿಯ 4ನೇ ಅಧ್ಯಾಯ ಹೇಳುತ್ತದೆ, ವಿದ್ಯಾಸಿ ಸಾ ಭಗವತಿ ಪರಮಾಹಿ ದೇವಿ. ಸಾ ಭಗವತಿ ವಿದ್ಯಾಸಿ ತ್ವಂ ಅಂತ ನೀನು ವಿದ್ಯಾಸ್ವರೂಪಿಣಿ. ವಿದ್ಯಾಸ್ವರೂಪಿಣಿ ಅಂದ್ರೆ ಏನ್ರಿ? ಗೌಡಪಾದರ ಸೂತ್ರ ಹೇಳುತ್ತೆ, ಶೈವ ವಿದ್ಯಾ ಇತಿ. ಅದೇ ವಿದ್ಯೆ ಯಾವುದು ಅಂತಂದರೆ, ಗೀತೆಯಲ್ಲಿ ಭಗವಂತ ಹೇಳ್ತಾನಲ್ಲ,
ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ಯಾವುದು ನಿಜವಾದ ವಿದ್ಯೆ ಅಂದರೆ ಅಧ್ಯಾತ್ಮ ವಿದ್ಯೆಯೇ ವಿದ್ಯೆ. ಹಾಗಿದ್ರೆ ಮಿಕ್ಕಿದ್ದು ನೈವೇದ್ಯ ಅಷ್ಟೇ. ನೈವೇದ್ಯ ಅಂದರೆ ಹೊಟ್ಟೆಪಾಡಿಗೆ ಅಂತ. ನಮಗೆ ನಮ್ಮ ಹಣೆ ಬರ ಏನಾಗಿದೆ ಅಂದರೆ, ತಪ್ಪು ತಿಳ್ಕೊಳ್ಬೇಡಿ, ನಾನು ನಿಮ್ಮನ್ನು ನೋಡಿ ಹೇಳ್ತಾ ಇಲ್ಲ, ನನ್ನನ್ನು ತೋರಿಸ್ಕೊಂಡು ಹೇಳ್ತಿದ್ದೇನೆ ಈ ಮಾತನ್ನು. ಈ ದೇಹದ ಒಳಗೆ ಆಹಾರ ಹಾಕೋದಕ್ಕಿರುವ ಜಾಗ ಅಂದರೆ ಬಾಯಿ, ಅಲ್ಲಿ ಹಾಕಿದ್ದು ಕೆಳಗೆ ಹೋಗುತ್ತೆ, ಅದು ಮಾತ್ರ ಆಹಾರವನ್ನು ಸ್ವೀಕರಿಸುವ ಜಾಗ. ಆದರೆ ಇಲ್ಲೂ ಆಹಾರ ಹಾಕೋದಕ್ಕೆ ಬರುತ್ತೆ ಅಂತ 198 ಜನ ವಿಚಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಗೀತಾಚಾರ್ಯ ಹೇಳ್ತಾನೆ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ. ಯಾವುದು ವಿದ್ಯೆ ಅಂತಂದರೆ ಅಧ್ಯಾತ್ಮ ವಿದ್ಯೆಯೇ ನಿಜವಾದಂತಹ ವಿದ್ಯೆ. ಹಾಗಾಗಿ ವಿದ್ಯೆ ಅಂದ್ರೇ ಅದು. ಇದು ಒಂದರ್ಥ. ಮತ್ತು ಎರಡನೇ ಅರ್ಥ, ತೇಜೋನಿಷ್ಠ ಕಲಾ ವಿಶೇಷೋವಾ. ಆ ತೇಜಸ್ಸಿನ ಒಂದು ಕಲೆ, ಒಂದು ಅಂಶ, ಒಂದು ರೇಸ್ ಉಂಟಲ್ಲ, ಅದರ ಹೆಸರು ವಿದ್ಯಾ. ತೇಜಸ್ಸು ಅಂದರೆ ಪರಬ್ರಹ್ಮ ವಸ್ತು, ಅದರ ಒಂದು ಏನು ಕಿರಣ ಉಂಟಲ್ಲ, ಅದರ ಹೆಸರು ವಿದ್ಯಾ. ಅಂದ್ರೆ ಏನು, ಅದು ಸಹ ಬೆಳಕನ್ನು ತಂದು ಕೊಡುವಂಥ ಒಂದು ಕಿರಣ ಅಂತ. ಲೌಕಿಕ ವಿದ್ಯೆ ನಮಗೆ ಬುದ್ಧಿಗೆ ಏನು ಬೆಳಕನ್ನು ಕೊಡುತ್ತೆ ಬೇಕು, ಖಂಡಿತವಾಗಿಯೂ ಸಹ ನಾನು ಅಲ್ಲ ಅಂತ ಹೇಳೋದಿಲ್ಲ. ಹೊಟ್ಟೆಪಾಡಿಗೆ ಅದು. ನಾವು ಹೊಟ್ಟೆಪಾಡಿನ ತಗೊಂಡೋಗಿ ತಲೆಯಲ್ಲಿ ಕೂರಿಸ್ಕೊಳ್ಬಾರ್ದು. ತಲೆಯಲ್ಲಿ ಯಾವುದು ಜಾಗ ಕೊಡಬೇಕು ಅದನ್ನು ಹೊಟ್ಟೆಗೆ ಹಾಕಬಾರ್ದು ಅಲ್ವಾ. ಅದಕ್ಕೋಸ್ಕರ ಆ ವಿದ್ಯೆ ಉಂಟಲ್ಲ, ಅದು ಪ್ರಪಂಚದಿಂದ ಬಿಡುಗಡೆ ಮಾಡಿ ನಮ್ಮನ್ನು ಅಧ್ಯಾತ್ಮದ ಪಥದಲ್ಲಿ ಮೇಲಕ್ಕೆ ಕರ್ಕೊಂಡು ಹೋಗುವಂಥದ್ದು. ಆದ್ದರಿಂದ ಅದು ನಿಜವಾದ ವಿದ್ಯೆ. ಲೌಕಿಕ ವಿದ್ಯೆ ಅಷ್ಟೇ, ಎಲ್ಲರಂತೆ ನಾವು ಅಂತ. ಹೀಗಂತ ಪ್ರಪಂಚಕ್ಕೆ ನಾವು ಅದನ್ನು ತೋರಿಸ್ಬೇಕಾದದ್ದೂ ಇಲ್ಲ ಅಧ್ಯಾತ್ಮ ವಿದ್ಯೆಯನ್ನು. ಆದರೆ ನಮ್ಮ ಅಂತರಂಗದ ವಿಕಾಸಕ್ಕೆ ಅದು ಅನಿವಾರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಅಂತ ಭಗವಂತ ಹೇಳಿದಂಥದ್ದನ್ನು ಇಲ್ಲಿ ನಾವು ಸ್ಮರಿಸಿಕೊಳ್ಳಬೇಕು. ಆಯ್ತು, ಇಲ್ಲಿಗೆ ಈ ನಾಮದ ವಿಚಾರ ಆಯಿತು, ವಿದ್ಯಾ ಅಂತ. 550ನೇ ನಾಮ ವಿಯದಾದಿ ಜಗತ್ ಪ್ರಸೂಹು. ಹಾಗಂದ್ರೆ ಏನು ಅಂದರೆ, ಆಕಾಶದಿಂದ ಆರಂಭವಾದ ಜಗತ್ತನ್ನು ಹೆರುವವಳು. ಅದಕ್ಕೋಸ್ಕರ ಜಗನ್ಮಾತೆ ಹೆಸರು ವಿಯದಾದಿ ಜಗತ್ ಪ್ರಸೂಹು ಅಂತ. ಸಂಸ್ಥೆಯಲ್ಲಿ ಒಂದು ಶಬ್ದ ಉಂಟು, ಸಾವಿತ್ರಿ. ಹಿಂದೆ ಹೇಳಿದ್ದೇನೆ ಗಾಯತ್ರಿ ಮಂತ್ರವನ್ನು ಹೇಳುವಾಗ ನಾನು, ಅದು ನಮ್ಗೆ ಸುಲಭ ಅರ್ಥ ಆಗೋದಿಲ್ಲ, ಅದರಿಂದ ಸೇರಿಸ್ಕೊಳ್ಳಿ. ಪ್ರಸವಿತ್ರಿ ಅಂದರೆ ಬೇಗ ಅರ್ಥ ಆಗುತ್ತೆ. ಹೆರುವವಳು, ಹೆತ್ತು ಕೊಡುವವಳು ಅವಳೆ. ಅದನ್ನೇ ನಾಮಪದ ಮಾಡಿದಾಗ ಪ್ರಸವ ಅಂತ ಆಗತ್ತೆ, ಡಿಲೆವರಿ ಅಂತ. ಇವಳು ಹೆತ್ತು ಕೊಡುವವಳು. ಯಾವುದನ್ನು ಕೇಳಿದರೆ ವಿಯದ ಆದಿ. ವಿಯತ್ ಅಂದರೆ ಆಕಾಶ. ಆದಿ ಶಬ್ದದಿಂದ ಏನು ತಗೊಳ್ಬೇಕು? ಆಕಾಶ, ವಾಯು, ಅಗ್ನಿ, ಅಪ್, ಪೃಥಿವಿ. ಮತ್ತೆ ನಿಂದಿಲ್ಲ, ಇನ್ನೂ ಉಂಟು. ಇದಿಷ್ಟು ಮೂಲ ಇಟ್ಕೊಳ್ಳಿ, ಯಾಕೆಂದರೆ ಇವು ಮೂಲ ಮಟೀರಿಯಲ್ಸ್, ಪಂಚಭೂತಗಳು ಅಲ್ವಾ. ಅದಕ್ಕೋಸ್ಕರ ವಿಯದ ಆದಿ ಶಬ್ದದಿಂದ ವಾಯು, ಅಗ್ನಿ, ಅಪೃಥಿವಿ ತಗೊಳ್ಬೇಕು. ಮತ್ತು ಔಷಧಯ ಅಲ್ಲಿವರೆಗೂ ತಗೊಳ್ಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈ ಶಬ್ದದ ವಿವರಣೆಗೆ ನಾವು ತೈತ್ರಿ ಉಪನಿಷತ್ತಿಗೆ ಹೋಗಿ ನಿಲ್ಲಬೇಕು ಸಹಾಯ ತಗೊಳ್ಳೋದಕ್ಕೆ. ಅದ್ರ ಏನೂ ಅರ್ಥ ಆಗೋದಿಲ್ಲ ಅದು. ಅಲ್ಲಿ ತೈತ್ರಿ ಉಪನಿಷತ್ತಿನ ಬ್ರಹ್ಮವಲ್ಲಿಯಲ್ಲಿ ಹೇಳುತ್ತೆ, ಆತ್ಮನ ಆಕಾಶ ಸಂಭೂತಃ, ಆಕಾಶಾದ್ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ ಪೃಥಿವೀ, ಪೃಥಿವ್ಯಾ ಓಷಧಯ, ಓಷಧೀಭ್ಯೋ ಅನ್ನಂ, ಅನ್ನಾತ್ ಪುರುಷಃ, ಸವಾ ಏಷ ಪುರುಷೋ ಅನ್ನರಸಮಯಃ. 9 ಮಜಲಾಯ್ತು. ನೋಡೋಣ ಏನು ಅಂತ. ಅಲ್ಲಿ ಏನು ಹೇಳುತ್ತೆ ಅಂದರೆ, ಆ ಉಪನಿಷತ್ತು, ಇದು ಪೂರ್ತಿ ಉಪನಿಷತ್ತಿನ ಹಿನ್ನೆಲೆಯಲ್ಲೇ ಹೇಳಬೇಕಾದ ನಾಮ. ಆ ನಾಮ ಹೇಳಲೇ ಗೊತ್ತಾಗ ವಿಯದಾದಿ ಜಗತ್ ಪ್ರಸು. ಆದರೆ ಏನೂ ಗೊತ್ತಾಗೋದಿಲ್ಲ. ವಿಯತ್ ಅಂದರೆ ಆಕಾಶ. ಇನ್ನೊಂದ್ಸಲ ಹೇಳ್ತಿದ್ದೇನೆ. ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಆತ್ಮನಿಂದ
ಆಕಾಶ ಹುಟ್ಟಿತು. ಆತ್ಮನ ಆಕಾಶ ಸಂಭೂತ. ಆಕಾಶಾತ್ ವಾಯು. ಆಕಾಶದಿಂದ ಏನು ಹುಟ್ಟಿತು? ವಾಯು ಹುಟ್ಟಿತು. ವಾಯುವಿನಿಂದ ಏನು ಹುಟ್ಟಿತು? ಅಗ್ನಿ ಹುಟ್ಟಿತು. ಅಗ್ನಿಯಿಂದ ಏನು ಹುಟ್ಟಿತು? ನೀರು ಹುಟ್ಟಿತು. ನೀರಿನಿಂದ ಏನು ಹುಟ್ಟಿತು? ಪೃಥಿವಿ ಆಯಿತು. ಪೃಥಿವ್ಯಾ ಓಷಧಯ. ಭೂಮಿಯಲ್ಲಿ ಓಷಧಿಗಳು, ಸಸ್ಯಗಳು ಹುಟ್ಟಿದವು. ಸಸ್ಯಗಳು. ಓಷಧೀಭ್ಯೋ ಅನ್ನಂ. ಆ ಸಸ್ಯಗಳಿಂದಲೇ, ಅನ್ನ ಅಂದರೆ ಆಹಾರ ಅಂತ ಅರ್ಥ, ಆಹಾರ ವಸ್ತುಗಳು ಹುಟ್ಟಿದವು. ಆ ಅನ್ನಗಳನ್ನು ತಿಂದು ಇವನು ಬೆಳೆದ. ಯಾರು? ಮನುಷ್ಯ. ಅನ್ನಾತ್ ಪುರುಷ. ದಯವಿಟ್ಟು ಸ್ತ್ರೀಯರು ನಮ್ಮ ಹೆಸರಲ್ಲಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ವೇದಾಂತದಲ್ಲಿ ಪುರುಷ ಅಂದರೆ ಪುರುಷರು ಹೌದು, ಸ್ತ್ರೀನೂ ಹೌದು, ಮನುಷ್ಯರು ಅಂತ ಹೇಳ್ದಂಗೆ. ಲೋಕದಲ್ಲಿ ಇಲ್ಲಿ ಪುರುಷರು, ಇಲ್ಲಿ ಮಹಿಳೆಯರು. ಲೋಕದಲ್ಲಿ. ವೇದಾಂತದಲ್ಲಿ ಪುರುಷರು ಅಂದರೆ ಮಹಿಳೆಯರು ಹೌದು, ಮಹಿಳೆಯರು ಅಂದರೆ ಪುರುಷರು. ಹಾಗಾಗಿ ಪುರೇ ಶೇತ ಇತಿ ಪುರುಷ. ಪುರ ಅಂದರೆ ಪಟ್ಟಣ. ಯಾವ ಪಟ್ಟಣ? ದೇಹ ಎನ್ನುವಂಥ ಈ ಪಟ್ಟಣದಲ್ಲಿ ಒಳಗಡೆಗೆ ಚೈತನ್ಯ ರೂಪದಿಂದ ಇದ್ದಾನೆ. ಆದ್ದರಿಂದ ಪುರುಷ. ಸ್ತ್ರೀಯರ ದೇಹದಲ್ಲಿ ಇಲ್ವ ಅವನು? ಇಲ್ದಿದ್ರೆ ಹೇಳಿ ನೀವೇನೆ. ಚೈತನ್ಯ ಇಲ್ಲ ಅಂತ ನೀವೇ ಹೇಳಿಬಿಟ್ರೆ ಇಲ್ಲೋ ಅಂತೆ, ಅವರು ಪುರುಷ ಅಲ್ವ ಅಂತೆ ಅಂತ ಹೇಳ್ಬಿಡ್ತೇನೆ ನಾನು. ವೇದಾಂತದ ಪ್ರಕಾರ ಪುರುಷರೇ. ಅಷ್ಟು ಹಿನ್ನೆಲೆಯಲ್ಲಿ ಈಗ ನೋಡೋಣ. ಆತ್ಮನಿಂದ ಆಕಾಶ ಹುಟ್ಟಿತು. ವೇದಾಂತದ ಪ್ರಕಾರ ಆತ್ಮವಸ್ತುವನ್ನು ಬಿಟ್ಟು ಬೇರೆ ಎಲ್ಲವೂ ಸಹ ಜಡ. ಈಗ ತಾನೇ ನಾನು ಹೇಳಿದೆ, ಜಡದಿಂದ ಏನಾದ್ರು ಹುಟ್ಟತ್ತಾ? ಆಕಾಶ ಅನ್ನೋದು ಜಡ. ಉಪನಿಷತ್ತು ಹೇಳುತ್ತೆ, ಆ ಆಕಾಶದಿಂದ ಏನು ಹುಟ್ಟಿತು? ವಾಯು ಹುಟ್ಟಿತು. ಆಕಾಶ ಜಡ ಹೌದಾ ಅಲ್ವಾ? ಜಡ. ವಾಯುನು ಜಡ. ವೇದಾಂತ ಪ್ರಕಾರ ಜಡವೇ. ಆಮೇಲೆ ವಾಯುವಿನಿಂದ ಏನು ಹುಟ್ಟಿತು? ಅಗ್ನಿ ಹುಟ್ಟಿತು. ಈಗ ನಂದೊಂದು ಪ್ರಶ್ನೆ. ಆಕಾಶ ಅನ್ನೋದು ಇದರಂತೆ ಜಡ. ಇದನ್ನು ಇಲ್ಲಿ ಇಡ್ತೇನೆ, ಇವತ್ತು ಹೀಗೆ ಇಡ್ತೇನೆ, ನಾಳೆ ಇದೊಂದು ಮರಿ ಹಾಕಲಿ, ಹಾಕೋದಿಲ್ವಾ? ಮತ್ತು ಆಕಾಶದಿಂದ ವಾಯು ಹುಟ್ಟಿತು ಅಂದರೆ ಹಾಗೆ ತಾನೆ. ಆಕಾಶ ಜಡ, ಮತ್ತೊಂದು ವಾಯು ಹುಟ್ಟಿತು ಅಂದರೆ ಜಡದಿಂದ ಜಡ ಹುಟ್ಟಿತು ಅಂತ ಹೇಳ್ದಂಗೆ ಆಯ್ತಾ ಇಲ್ವಾ? ಈ ಪುಸ್ತಕ ಇಲ್ಲಿ ಇಡ್ತೇನೆ, ನಾಳೆ ಬೆಳಗಾಗೋದು ಇನ್ನೊಂದು ಪುಸ್ತಕ ಬರಬೇಕು ಅಡಿಗೆ. ಬೇಡ, ಒಂದು ಬಂಡೆ ಇಟ್ಬಿಡ್ತೇನೆ ಇಷ್ಟೊಂದು, ನಾಳೆ ಅದೊಂದು ಮರಿ ಬಂಡೆ ಹಾಕಬೇಕು, ಹಸು ಕರು ಹಾಕದಂಗೆ. ಈ ಸಂಶಯ ಬರುತ್ತೋ ಇಲ್ವಾ? ಇದು ಏನಂತ ಅರ್ಥ ಅಂದರೆ, ಆತ್ಮವಸ್ತುವಿನಿಂದ ಆಕಾಶ ಹುಟ್ಟಿತು. ಆಕಾಶ ತಾದಾತ್ಮ್ಯವನ್ನ ಪಡೆದ ಆತ್ಮನಿಂದಲೇ, ಅಂದರೆ ಆಕಾಶ ಸ್ವರೂಪದಲ್ಲಿರುವ ಆತ್ಮನಿಂದಲೇ ವಾಯು ಹುಟ್ಟಿತು. ವಾಯುವಿನ ಸ್ವರೂಪದಲ್ಲಿರುವ ಆತ್ಮನಿಂದಲೇ ಏನು ಹುಟ್ಟಿತು? ಅಗ್ನಿ ಹುಟ್ಟಿತು. ಅಗ್ನಿಯ ಸ್ವರೂಪದಲ್ಲಿರುವ ಆತ್ಮನಿಂದಲೇ ನೀರು ಹುಟ್ಟಿತು. ನೀರಿನ ಸ್ವರೂಪದಲ್ಲಿರುವ ಆತ್ಮನಿಂದಲೇ ಪೃಥಿವಿ ಹುಟ್ಟಿತು. ಪೃಥಿವಿ ಸ್ವರೂಪದಲ್ಲಿ ಇರುವ ಆತ್ಮನಿಂದಲೇ ಸಸ್ಯಗಳು ಹುಟ್ಟಿದವು. ಅದು ಪೂರ್ತಿ ಜಡವಾದದಿದ್ರೆ ಸಸ್ಯಗಳು ಮೊಳಕೆ ಆಗ್ತಾ ಇರಲಿಲ್ಲ. ಹೌದು ತಾನೇ? ಹಾಗಾಗೊಂದ್ರೆ ಬಂಡೆಯಿಂದ ಇನ್ನೊಂದು ಬಂಡೆ ಹುಟ್ಟಬೇಕು. ಅದಕ್ಕೋಸ್ಕರ ಪಂಚಭೂತಗಳಲ್ಲಿದೆ, ಅದಾದ ಮೇಲೆ ಸಸ್ಯಗಳಲ್ಲಿದೆ. ಆಯಿತು. ಈಗ ಮತ್ತೆ ಪುನಃ ಈಗ ಇನ್ನೊಂದು ಪ್ರಶ್ನೆ. ಓಷಧಿಭ್ಯೋ ಅನ್ನಂ ಅನ್ನಾತ್ ಪುರುಷ ಸವಾಯೇಷ ಪುರುಷ ಅನ್ನರಸಮಯ. ಆ ಆಹಾರ ಪದಾರ್ಥಗಳನ್ನು ಕೊಡುವ ಸಸ್ಯಗಳು ಹುಟ್ಟಿದವು, ಅವುಗಳಿಂದ ಆಹಾರ ಪದಾರ್ಥಗಳು ಹುಟ್ಟಿದವು. ಅದನ್ನು ತಿಂದು ಮನುಷ್ಯ ಬೆಳೆದ. ಹಾಗಾಗಿ ಅದನ್ನು ತಿಂದು ಬೆಳೆದಂತಹ ಈ ದೇಹ ಉಂಟಲ್ಲ, ಇದು ಒಂದು ಅನ್ನದ ಚೀಲ. ಒಪ್ಕೊಳ್ತೀರಾ ಇಲ್ವ? ಅನ್ನ ಅಂದರೆ ಅದರ ಸಹಜವಾದ ಅರ್ಥ ಅಕ್ಕಿಯನ್ನು ಬೇಯಿಸಿ ಮಾಡಿದ್ದು ಅನ್ನ. ಆದರೆ ನಾವು ಏನೇನು ತಿಂತೇವೋ ಅದೆಲ್ಲವೂ ಸಹ ಅನ್ನವೇ. ಅದೇ ಉಪನಿಷತ್ತು ಹೇಳುತ್ತೆ, ಅದ್ಯತೆ ಅತ್ತಿಜ ಭೂತಾನಿ ತಸ್ಮಾದನ್ನಂ ತದುಚ್ಯತೆ. ಅದಕ್ಕೆ ಅನ್ನ ಅಂತ ಯಾಕೆ ಕರೀತಾರೆ ಅಂದರೆ, ನಾವು ಮೊದಲು ತಿಂತೇವೆ, ನಮ್ಮಿಂದ ತಿನ್ನಲ್ಪಡತ್ತೆ ಯಾವುದು? ಆಹಾರ. ಆಹಾರ ನಾವು ತಿಂದು ತಪ್ಪಿಗೆ ತಿಂದು 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 ಅಂದರೆ ನಮ್ಮಿಂದ ತಿನ್ನಿಸ್ಕೊಂಡು ಬೇಜಾರಪಟ್ಟ ಆಹಾರ ಒಂದು ದಿವಸ ನಮ್ಮನ್ನೇ ತಿನ್ನತ್ತೆ. ಅದ್ಯತೆ ಆಮೇಲೆ ಅತ್ತಿ ನಮ್ಮನ್ನೇ ತಿನ್ನತ್ತೆ. ಆದ್ದರಿಂದ ಅದಕ್ಕೆ ಏನಂತ ಹೆಸರು? ಅನ್ನ ಅಂತ ಹೆಸರು. ಇಷ್ಟು ಗೊತ್ತಾದ್ಮೇಲೆ ಬರೇ ಅಕ್ಕಿಯನ್ನು ಬೇಯಿಸಿ ಮಾಡಿದ್ದು ಮಾತ್ರ ಅನ್ನ ಅಲ್ಲ. ಅದು ಹೌದು,
ನಮ್ಮಲ್ಲಿ ಹಾಗೆ ಪ್ರಸಿದ್ಧಿ ಉಂಟು ಅಷ್ಟೇ. ಅಷ್ಟಾದ ಮೇಲೆ ಈಗ ಮತ್ತೆ ಪುನಃ ಇನ್ನೊಂದು ಪ್ರಶ್ನೆ. ಆಕಾಶ ಹುಟ್ಟಿತು, ಬರೀ ಆಕಾಶ ಹುಟ್ಟಿತಲ್ಲ, ಅದನ್ನು ಏನಾದ್ರು ಆಗತ್ತಾ? ಏನೂ ಆಗೋಲ್ಲ. ನಾನು ಹೇಳಿದ ಶಬ್ದ ನಿಮಗೆ ತಲುಪಬೇಕಿದ್ರೆ ಆ ಆಕಾಶಕ್ಕೆ ಒಂದು ಅಸಾಧಾರಣವಾದಂಥ ಶಕ್ತಿ ಇರಬೇಕು. ಏನಕ್ಕೆ? ಅದೇ ಶಬ್ದ. ಆ ಆಕಾಶದ ಮೂಲ ಗುಣ ಯಾವುದಕ್ಕೆ ಅಂದರೆ ಶಬ್ದ. ಶಬ್ದವನ್ನು ಕ್ಯಾರಿ ಮಾಡುತ್ತೆ ಅದು. ಎಲ್ಲೋ ಒಂದು ಕಡೆಗೆ ರೇಡಿಯೋ ಸ್ಟೇಷನ್ನಿಂದ ಶಬ್ದವನ್ನು ಯಂತ್ರದ ಮೂಲಕ ಹರಿಬಿಟ್ರೆ ಇನ್ನೊಂದು ಕಡೆ ಸ್ಟೇಷನಲ್ಲಿ ಇಟ್ಟು ಯಂತ್ರದ ಮೂಲಕ ಅದನ್ನು ಹಿಡ್ಕೊಳ್ತಾರೆ. ಆಕಾಶದಲ್ಲಿ ಆ ಶಬ್ದ ಬಂದರೆ ತಾನೇ ಹಿಡ್ಕೊಳ್ಳೋಕ್ಕಾಗೋದು. ಅದಕ್ಕೋಸ್ಕರ ಶಬ್ದ ಎನ್ನುವಂಥದ್ದು ಆಕಾಶದಲ್ಲಿ ಸಂಚರಿಸ್ತದೆ, ಅಥವಾ ಆಕಾಶ ಎನ್ನುವಂಥದ್ದು ಶಬ್ದಕ್ಕೆ ವಾಹಕ. ಇದನ್ನೇ ಹೇಳುತ್ತೆ ಶಬ್ದ ಗುಣಕ ಮಾಕಾಶಂ. ಹಾಗಾಗಿ ಆಕಾಶದಲ್ಲಿ ಒಂದು ಗುಣ ಉಂಟು, ತನ್ಮಾತ್ರೆ ಅಂತ ಶಾಸ್ತ್ರದ ಶಬ್ದ. ಏನು ಅದರ ಹೆಸರು? ಶಬ್ದ. ಆ ಶಬ್ದ ಅನ್ನೋದು ಇಲ್ದಿದ್ರೆ ನಮ್ಮ ಕಿವಿಗೆ ಏನು ಕೆಲಸ? ಆಕಾಶ ಅದನ್ನು ತಂದು ಕೊಡದೇ ಇದ್ರೆ ನೀವು ಬೇಕಿದ್ರೆ ಮೊಬೈಲ್ ಸಿಮ್ ಕಾರ್ಡನ್ನೇ ಒಳಗಿಟ್ಕೊಳ್ರಿ, ಏನು ಕೆಲಸ ಮಾಡಲ್ಲ. ಯಾವಾಗಲೂ ಸೈಲೆಂಟ್ ಬುಡೆ ಅಲ್ವಾ? ಹಾಗಾಗಿ ಆ ಶಬ್ದ ಇದ್ದಿದ್ದಕ್ಕೋಸ್ಕರ ಆಕಾಶ ಅದನ್ನು ತಂದು ಕೊಡ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಕಿವಿ ಕೆಲಸ. ನಾವು ಇವತ್ತು ಅದನ್ನು ಎರ್ರ ಬಿರ್ರ ಬಳಸ್ಕೊಳ್ತಾ ಇದ್ದೇವೆ ಅಷ್ಟೇನೆ. ಹಾಗಾಗಿ ಆಕಾಶದಲ್ಲಿ ಏನುಂಟು? ಶಬ್ದ ಉಂಟು. ಆಮೇಲೆ ಹೇಳ್ತೇನೆ ಇದೆಲ್ಲ ಯಾಕೆ ಬೇಕು ಅಂತ. ಮತ್ತೆ ಮುಂದಕ್ಕೆ ಹೋಗೋಣ. ಆಕಾಶದಿಂದ ಹುಟ್ಟಿದ್ಯಾವುದು? ವಾಯು. ವಾಯುವಿನಲ್ಲಿ ಮತ್ತೆ ಪುನಃ ಎರಡು ಮಾತ್ರೆಗಳು ಸೇರಿಕೊಂಡು ಆಕಾಶದಿಂದ ಬಂದಂಥ ಶಬ್ದ ಮತ್ತು ವಾಯುವಿನದೇ ತನ್ಮಾತ್ರೆ ಆದಂಥ ಸ್ಪರ್ಶ. ಅಂದರೆ ಆಕಾಶಕ್ಕಿಂತ ಒಂದಂಶ ಜಾಸ್ತಿ ಯಾವುದ್ರೊಳಗೆ? ವಾಯುವಿನಲ್ಲಿ. ಹೌದು ತಾನೇ? ಆಯಿತು. ಇಲ್ಲಿ ಎಲ್ಲ ಕಡೆಗೂ ಸಹ ಆತ್ಮವಸ್ತು ನಿರಂತರವಾಗಿದೆ ಅನ್ನೋದನ್ನ ನೋಡಿ. ಯಾಕೆಂದರೆ ಆತ್ಮವಸ್ತು ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಎಸ್, ಅದನ್ನು ತೋರಿಸಿದ್ದೇನೆ ಹೇಗೆ ಅಂತ. ಮತ್ತೆ ವಾಯುವಿನಿಂದ ಏನು ಹುಟ್ಟಿತು ಕೇಳಿದರೆ ಅಗ್ನಿ ಹುಟ್ಟಿತು. ಅಗ್ನಿ ಹುಟ್ಟುವಾಗ ಅಗ್ನಿಯದೇ ಆದಂಥ ಒಂದು ಗುಣ ರೂಪ ಬಂತು. ಹಿಂದಿನ ಆಕಾಶದಿಂದ ಶಬ್ದ, ವಾಯುವಿನಿಂದ ಸ್ಪರ್ಶ. ಹಾಗಾಗಿ ಅಗ್ನಿಯಲ್ಲಿ ಶಬ್ದ, ಸ್ಪರ್ಶ ಮತ್ತು ರೂಪ, ಇದು ಮೂರು ಬಂತು. ಪ್ರಪಂಚಕ್ಕೆ ಮೊಟ್ಟ ಮೊದಲ ರೂಪವನ್ನು ಕೊಟ್ಟಂತಹ ಪಂಚಭೂತಗಳಲ್ಲಿ ಮೊದಲನೇದು ಅಗ್ನಿ. ಹಾಗಾಗಿ ಏನಾಯಿತು ಕೇಳಿದರೆ ವೇದದಲ್ಲಿ ಅಗ್ನಿಗೆ ಎಲ್ಲಿಲ್ಲದ ಪ್ರಾಮುಖ್ಯತೆ ಒಂದು. ಎರಡನೇದಾಗಿ ಉಪನಿಷತ್ತು ಹೇಳುತ್ತೆ ಅಗ್ನಿರ್ವೈ ದೇವಾನಾಂ ಮುಖಂ. ಅಗ್ನಿ ಎನ್ನುವಂಥದ್ದು ದೇವತೆಗಳ ಮುಖ. ಆದ್ದರಿಂದ ನಾವು ದೇವತೆಗಳಿಗೆ ಆಹಾರ ಕೊಡಬೇಕು ಅಂದರೆ ನೀರಲ್ಲಿ ಕೊಡ್ತೇವಾ? ಇಲ್ಲ. ಎಲ್ಲಿ ಕೊಡ್ತೇವೆ? ಅಗ್ನಿಯಲ್ಲಿ. ಅಗ್ನಯೇ ಸ್ವಾಹ, ಇಂದ್ರಾಯ ಸ್ವಾಹ, ವಿಷ್ಣವೇ ಸ್ವಾಹ. ಹೌದು ತಾನೆ? ಅಂದರೆ ನಮಗೆ ನೇರವಾಗಿ ತಿನ್ನುವುದು ಅನುಭವಕ್ಕೆ ಬರುತ್ತೆ. ಅಲ್ಲಿ ಹೇಗೆ ಭಸ್ಮ ಆಗತ್ತೋ ನಮ್ಮ ಒಳಗೂ ಇದ್ದು ಸಹ ಅದೇ ಅಗ್ನಿ ಅದನ್ನು ತಿಂತಾನೆ. ಜಾಠರಾಗ್ನಿ ಅಂತ ಹೆಸರು. ಹೌದು ತಾನೆ? ಆ ಜಾಠರಾಗ್ನಿಯನ್ನು ಕೆಲಸ ಮಾಡದೇ ಇದ್ರೆ ಇವತ್ತು ತಿಂದನ್ನ 15 ದಿವಸ ಆದರೂ ಹಾಗೇ ಇರುತ್ತೆ, ನಮಗೆ ಹಸಿವೆ ಆಗೋಲ್ಲ. ಹೌದು ತಾನೆ? ನಮಗೆ ಆಯುರ್ವೇದದಲ್ಲಿ ಇದನ್ನ ಹೇಳುತ್ತೆ, ನಿಮಗೆ ಅಗ್ನಿ ಮಾಂದ್ಯ. ಅಗ್ನಿ ಮಾಂದ್ಯ ಅಂದರೆ ನಿಮ್ಮ ಅಗ್ನಿ ಏನಾಗಿದೆ ಕೇಳಿದರೆ ಶಕ್ತಿ ಕಳ್ಕೊಂಡಿದೆ. ಅದಕ್ಕೋಸ್ಕರ ನಿಮಗೆ ಡೈಜೆಷನ್ ಆಗೋಲ್ಲ, ಇಂಡೈಜೆಷನ್. ಯಾವಾಗ ಹೇಗಿರುತ್ತೆ ಅವಸ್ಥೆ? ಹೊಟ್ಟೆಗೆ ಆಹಾರ ಹೋಗಲ್ಲ, ನಾಲಿಗೆ ಬಯಸ್ತಾ ಇರುತ್ತೆ. ನಮ್ಮ ಅವಸ್ಥೆ ಏನಾದೀತಿ ಲೆಕ್ಕ ಹಾಕ್ಬಿಡಿ ನೀವು. ಒಳಗಡೆಯಿಂದ ಅಗ್ನಿಯೂ ಕೆಲಸ ಮಾಡಬೇಕು, ನಾಲಿಗೆಯ ಆ ರಸಗ್ರಂಥಿಗಳೂ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಆಹಾರ ಸ್ವೀಕರಿಸುವ ಪ್ರಕ್ರಿಯೆ ಸರಿಯಾಗುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಅಗ್ನಿಯಲ್ಲಿ ಮೂರುಂಟು: ಶಬ್ದ, ಸ್ಪರ್ಶ, ರೂಪ. ಮೂರುಂಟು. ಮತ್ತೆ ಪುನಃ ಅನುಭವಕ್ಕೆ ಬರುತ್ತೆ ನಿಮಗೆ. ಅಗ್ನಿ ಶಬ್ದ ಮಾಡುತ್ತೆ. ಗ್ಯಾಸ್ ಸ್ಟೌವಲ್ಲಿರೋ ಅಗ್ನಿ ಶಬ್ದ ಮಾಡಲ್ಲ. ಅದು ಅಗ್ನಿ ಅಲ್ಲ, ಬೆಂಕಿ. ಅದು ಅಲ್ಲ, ಸಾರಿ, ಫೈರ್. ಗೊತ್ತಾಯ್ತಾನೆ? ಅಲ್ಲಿ ಆತ್ಮನ ಫೈರ್ ಸಂಭೂತ ಅಂತ ಹೇಳಿಲ್ಲ. ಏನು ಹೇಳಿದಾನೆ? ಆತ್ಮನ ಆಕಾಶ ಸಂಭೂತ, ಆಕಾಶಾದ್ ವಾಯು, ವಾಯೋರಗ್ನಿ, ವಾಯೋ ಫೈರ್ ಅಂತ ಹೇಳಿದಾರ?
ಇಲ್ಲ. ಅಥವಾ ವಾಯುವಿನಿಂದ ಬೆಂಕಿ ತಿಳಿದಾರಾ? ಇಲ್ಲ. ಅಗ್ನಿ ಅನ್ನೋದಕ್ಕೆ ಅರ್ಥ ಏನು ಗೊತ್ತಾ? ಅಗಮ್ ನಯತೀತಿ ಅಗ್ನಿ, ಜಡವಾದದ್ದಕ್ಕೆ ಚೈತನ್ಯವನ್ನು ಕೊಡುತ್ತೆ, ಸಂಚಾರ ಮಾಡಿಸುತ್ತೆ, ಆದ್ದರಿಂದ ಅದರ ಹೆಸರು ಅಗ್ನಿ ಅಂತ. ಬೆಂಕಿ ಅನ್ನೋದಕ್ಕೆ ಆ ಅರ್ಥ ಇಲ್ಲ. ಒಲೆ ಮೇಲೆ ನೀರಿಡ್ರಿ, 2 ನಿಮಿಷ ಕಥ ಕುದಿಯತ್ತೆ ಅದು. ಹೌದು ತಾನೆ? ಅಂದರೆ ಜಡವನ್ನು ಸಹ ಸಂಚರಿಸುವ ಹಾಗೆ ಮಾಡುತ್ತೆ ಅಗ್ನಿ. ಅಂದರೆ ಅದಕ್ಕೊಂದು ನಾವು ಯಾರೂ ಗುರುತಿಸಲಿಕ್ಕಾಗದೇ ಇರುವಂಥ ವಿಶೇಷ ಶಕ್ತಿ ಉಂಟು. ಹಾಗಾಗಿ ಅಗ್ನಿ ಸಾಕ್ಷಿಯಾಗಿ ಮದುವೆ, ನಾಟ್ ಬೆಂಕಿ ಸಾಕ್ಷಿಯಾಗಿ, ನಾಟ್ ಫೈರ್ ಸಾಕ್ಷಿಯಾಗಿ. ಅದಕ್ಕೋಸ್ಕರ ಅಗ್ನಿ ಅನ್ನೋದು ಕಾರಣ ಏನು ಕೇಳಿದರೆ ಪಂಚಭೂತಗಳಲ್ಲಿ ಮಧ್ಯಮ ಸ್ಥಾನದಲ್ಲಿ ಇರುವಂತಹದ್ದು ಒಂದು. ಮತ್ತೆ ಅದು ದೇವತೆಗಳ ಮುಖ. ಹಾಗಾಗಿ ಅಗ್ನಿ ಸಾಕ್ಷಿ ಅಂದರೆ ದೇವತೆಗಳು ಅಗ್ನಿಯ ರೂಪದಿಂದ ನನ್ನನ್ನು ನೋಡ್ತಾ ಇದ್ದಾರೆ, ಆ ಅರ್ಥ. ನಾವು ಹೇಳ್ತೇವಲ್ಲ, ನಮ್ಮೇಲೆ ದೃಷ್ಟಿ ಹಾಯಿಸಿ ಸ್ವಾಮಿ ಅಂದರೆ ದೇವತೆಗಳು ಅಗ್ನಿಯ ಮೂಲಕ ದೃಷ್ಟಿ ಹಾಯಿಸ್ತಾ ಇದ್ದಾರೆ, ನಾನು ಪಾಣಿಗ್ರಹಣ ಮಾಡೋದನ್ನು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೃಷ್ಟಿಯೇ ಇಲ್ಲದೆ ಅವನು ಸಾಕ್ಷಿ ಆಗೋದಾದ್ರು ಹೇಗ್ರಿ? ಅಕ್ಷಿ ಅಂದರೆ ಏನು? ಕಣ್ಣು ಅಲ್ವಾ? ಅದಕ್ಕೋಸ್ಕರ ಅಗ್ನಿ ಸಾಕ್ಷಿ, ನಾಟ್ ವಾಟರ್ ಸಾಕ್ಷಿ. ಹೇಳ್ತಾರ ವಾಯು ಸಾಕ್ಷಿ ಇಲ್ಲ, ಅಗ್ನಿ ಸಾಕ್ಷಿ. ಅಷ್ಟು ಹಿನ್ನೆಲೆಯಲ್ಲಿ ಆಕಾಶ ಸಂಭೂತ ವಾಯೋರಗ್ನಿ ಅಗ್ನೇಯ ಆಪಹ. ಅಗ್ನಿಯಿಂದ ಏನು ಹುಟ್ಟಿತು? ನೀರು ಹುಟ್ಟಿತು. ಆ ನೀರು ತನ್ನದಾದಂತಹ ರಸವನ್ನು ಇಟ್ಕೊಳ್ತು. ನೀರಿನಲ್ಲಿ ಏನುಂಟು? ರಸ. ಹಿಂದಿನ 3 ಸೇರ್ಕೊಳ್ತು: ಶಬ್ದ, ಸ್ಪರ್ಶ, ರೂಪ, ರಸ ಅಲ್ವಾ? ಅಂದರೆ ಅಗ್ನಿಗಿಂತಲೂ ಸಹ ನೀರು ಇನ್ನೂ ಒಂದು ಅಂಶ ಜಾಸ್ತಿ ಇದೆ, ಹೆಚ್ಚು ಕ್ವಾಲಿಟಿ ಅದರೊಳಗಿರೋದು. ಆಮೇಲೆ ನೀರು ಹೆಪ್ಪುಗಟ್ಟಿತು, ಹೆಪ್ಪುಗಟ್ಟಿದ್ದು ಮಣ್ಣಾಯಿತು, ಮಣ್ಣಾಗಿ ಪೃಥ್ವಿ ಆಯಿತು. ಆ ಪೃಥ್ವಿಯಲ್ಲಿ ಗಂಧದ ಅಂಶ ಸೇರ್ಕೊಂಡಿತ್ತು, ವಾಸನೆ. ಅದಕ್ಕೋಸ್ಕರ ಮಣ್ಣಿನಲ್ಲಿ ಏನುಂಟು? ಮಣ್ಣಿನ ಅಸಾಧಾರಣ ಲಕ್ಷಣ ವಾಸನೆ. ಅದು ಸುವಾಸನೆಯೋ ದುರ್ವಾಸನೆಯೋ, ಮಣ್ಣಿನ ಲಕ್ಷಣ ವಾಸನೆ. ತತ್ರ ಗಂಧವತಿ ಪೃಥಿವಿ. ನೈಯಾಯಿಕರು ಡೆಫಿನೇಷನ್ ಕೊಟ್ಟಿದ್ದಾರೆ. ಅದು ನಮಗೆ ಮೇ ತಿಂಗಳಲ್ಲಿ ಬೇಸಿಗೆಯಲ್ಲಿ ಬಿಸಿಲು ಝಳ ಜಾಸ್ತಿ ಆಗಿದ್ದಕ್ಕಿದ್ದಾಗ ಮಳೆ ಬಂದರೆ ಮಣ್ಣಿನ ವಾಸನೆ ಆಯ್ತು. ಇಷ್ಟಾದ ಮೇಲೆ ಈಗ ಮತ್ತೆ ಪುನಃ ಇಲ್ಲೊಂದು ಪ್ರಶ್ನೆ ಬಂದ್ಬಿಡ್ತೆ, ಹೇಳ್ಬಿಡ್ತೇನೆ. ಅಲ್ರಿ, ಎಲ್ಲವೂ ಸರಿ, ಬೆಂಕಿಗೆ ನೀರು ಹಾಕಿದರೆ ಬೆಂಕಿ ಆರು ಹೋಗುತ್ತೆ ಅಲ್ವಾ? ಬೆಂಕಿಯಿಂದ ಅಂದರೆ ಅಗ್ನಿಯಿಂದ ನೀರು ಹುಟ್ಟುತ್ತೆ ಅನ್ನೋದು ಹೇಗ್ರಿ? ಭೂಮಿ ತೋಡಿರ್ತಾನೆ ನೀರು ಬರೋದು. ಹಾಗೆ ಬರೋದಾದರೆ ನಮ್ಮನೆ ಒಲೆ ಹತ್ತಿದ ತಕ್ಷಣ ಪಕ್ಕದಲ್ಲಿ ನೀರು ಬರಬೇಕಿತ್ತು ಅಲ್ವಾ? ಹೌದು ತಾನೆ? ಎಸ್. ನಾವೆಲ್ಲದನ್ನು ಹೀಗೆ ನೋಡ್ಲಿಕ್ಕಾಗಲ್ಲ. 2 ಕಾರಣ ಕೊಡ್ತೇನೆ. ಟೆಂಪ್ರೇಚರ್ ಅಂತೇವಲ್ಲ, ಟೆಂಪ್ರೇಚರ್ ಅಂದ್ರೆ ಏನು? ತಾಪ. ತಾಪ ಅಂದ್ರೆ ಏನು? ಬಿಸಿ. ಹೌದು ತಾನೆ? ಅದು ಎಷ್ಟೆಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಬೇಗ ಮಳೆ ಬರುತ್ತೆ. ಹೌದು ತಾನೆ? ಅಲ್ಲಿಂದ ಅಗ್ನಿಯಿಂದಲೇ ನೀರು ಅನ್ನೋದು ಪಕ್ಕ ಆಯ್ತಾ? ಎಸ್. ಒಂದು 4 ಕಿಲೋಮೀಟರ್ ಜಾಗಿಂಗ್ ಮಾಡಿದ್ವಿ, ಓಡಿದ್ವಿ ನಾವು. ದೇಹದಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಯಿತು, ಏನು ಬರುತ್ತೆ? ಸ್ವೆಟ್ಟು. ಸ್ವೆಟ್ಟು ಅಂದರೆ ಏನು? ನಥಿಂಗ್ ಬಟ್ ವಾಟರ್. ಒಪ್ಕೊಳ್ತೀರಾ? ಆದ್ದರಿಂದ ಅಗ್ನಿಯಿಂದಲೇ ಏನು ಹುಟ್ಟುತ್ತೆ? ನೀರು. ಅಲ್ಲಿಗೆ ಪಂಚಭೂತಗಳ ಸೃಷ್ಟಿ ಆಯಿತು. ಆಕಾಶ, ವಾಯು, ಅಗ್ನಿ, ಅಪ್, ಪೃಥಿವಿ. ಈಗ ಪೃಥಿವಿಯಲ್ಲಿ ಏನಾಯಿತು ಕೇಳಿದರೆ 5 ಅಂಶಗಳಿವೆ: ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು. ಹಾಗಾಗಿ ಆ ಪೃಥಿವೀ ತತ್ವ ಅನ್ನೋದು ಪಂಚಭೂತಗಳಲ್ಲಿ ಮಿಕ್ಕ ಎಲ್ಲ ತತ್ವಗಳಿಗಿಂತಲೂ ಸಹ ಪರಿಪೂರ್ಣವಾದ ತತ್ವ ಅಲ್ವಾ? ಅದಕ್ಕೋಸ್ಕರ ನಾವಿಲ್ಲಿ ವಾಸ ಮಾಡೋಕ್ಕಾಗೋದು. ಆಕಾಶದಲ್ಲಿ ಏನಾದ್ರು ವಾಸ ಮಾಡಿದರೆ ಒಂದೇ ಸಿಗೋದು ನಮಗೆ, ಏನೋ ಶಬ್ದ ಮಾತ್ರ. ಹೌದು ತಾನೇ? ಇಲ್ಲಿ ಎಲ್ಲವುದೂ ಉಂಟು. ಬರೇ ಇಷ್ಟ ಇದ್ರೆ ಆಯ್ತಾ? ಇಲ್ಲ. ಇದನ್ನು ಅನುಭವಿಸೋದಕ್ಕೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ರೆಡಿ ಮಾಡ್ದ ನಮ್ಮ ಬಾಡಿ. ಆ ಹೊರಗಡೆ ಇಷ್ಟನ್ನು ಇಟ್ಟಿದ್ದನ್ನು ಹಿಡ್ಕೊಳ್ಳೋದಕ್ಕೆ ಇಲ್ಲೆಲ್ಲ ಇನ್ಸ್ಟ್ರೂಮೆಂಟ್. ಆಕಾಶಕ್ಕೆ ಕಿವಿ, ಶಬ್ದ, ಫುಲ್ ಚರ್ಮ, ಸ್ಪರ್ಶಕ್ಕೆ. ಹೌದು ತಾನೆ? ಆಮೇಲೆ ಕಣ್ಣಿನಿಂದ ರೂಪ ಅಲ್ವಾ?
ಅದಾದಮೇಲೆ ಮುಂದೆ ಹೋದರೆ ನಾಲಿಗೆಯಿಂದ ರಸ, ಅದಾದಮೇಲೆ ಅಲ್ಲೇ ಮೇಲೆ ಹತ್ಬಿಟ್ರೆ ಆಯಿತು 1 ಇಂಚು, ಜಾಸ್ತಿ ಇಲ್ಲ, ಅಲ್ಲೇ ಹತ್ತಿರ 1 ಇಂಚು. ಯಾವುದು? ಮೂಗು. ಅದೇನು ಮಾಡುತ್ತೆ? ವಾಸನೆಯನ್ನು ಹಿಡಿಯತ್ತೆ. ನೋಡಿ, ಈ ಒಂದು ಪ್ರಶ್ನೆ ಕೇಳ್ತೇನೆ. ಹೊರಗಡೆ ಈ ಎಲ್ಲ ವಸ್ತುಗಳನ್ನಿಟ್ಟ, ಜಗನ್ಮಾತೆ ಇಟ್ಲು, ಈ ಇನ್ಸ್ಟ್ರೂಮೆಂಟೇ ಇಡಲಿಲ್ಲ ಅಂತ ಇಟ್ಕೊಳ್ಳಿ, ವಾಟ್ ನೆಕ್ಸ್ಟ್? ಏಕೆಂದರೆ ಕೆಲವು ಜನರು ನೋಡಿದ್ದೇನೆ, ನಮ್ಮನೆಗೆ ಒಬ್ಬರು ಪೇಷಂಟ್ ಬಂದಿದ್ದರು. ಅವರಿಗೆ ನೀವು ಸಂಪಿಗೆ ಹೂವನ್ನು ಮೂಗಲ್ ತೊಗೊಂಡೋಗಿ ಇಟ್ಟರೂ ಸಹ ಆ ಸ್ಮೆಲ್ಲೇ ಗೊತ್ತಾಗ್ತಾ ಇರಲಿಲ್ಲ ರೀ. ಅದೊಂದು ಕಾಯಿಲೆ. ಮತ್ತೆ ನ್ಯೂರಾಲಜಿಸ್ಟ್ ಚೆಕ್ ಮಾಡ್ತಾರೆ, ಸುತ್ತಿಗೆ ತೊಗೊಂಡು ಹೊಡಿತಾರೆ, ಬಡ್ದು 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 ಸೆನ್ಸೇಷನ್ ಇದೆಯೋ ಅಂತ. ಹೌದು ತಾನೇ? ಆದರೆ ಅಲ್ಲೂ ಇರಬೇಕು, ಇಲ್ಲೂ ಕೆಲಸ ಮಾಡಬೇಕು. ಆಗ ಮಾತ್ರ ನಾವು ಭೌತಿಕ ಪ್ರಪಂಚದ ಸುಖವನ್ನು ಅನುಭವಿಸೋಕ್ಕಾಗುತ್ತೆ. ಎಲ್ಲ ಇನ್ಸ್ಟ್ರೂಮೆಂಟು ಇಲ್ಲಿ ಇಟ್ಬಿಟ್ಟಿದ್ದಾನೆ, ಹೊರಗಡೆ ಏನೂ ಇಲ್ಲ. ಅವಾಗ ಏನು ಮಾಡ್ತೀರಿ? ಆಗಲೂ ಸಹ ಏನೂ ಆಗೋದಿಲ್ಲ. ಹೌದು ತಾನೇ? ಅದಕ್ಕೋಸ್ಕರ ವಿಯದಾದಿ ಜಗತ್ಪ್ರಸೂಹು ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಂ. ಸಸ್ಯಗಳಿಂದ ಏನಾಯಿತು? ಅನ್ನ, ಆಹಾರ ಬಂತು. ಅನ್ನಾತ್ ಪುರುಷ, ಅನ್ನವನ್ನು ತಿಂದು ಪುರುಷ ಬೆಳೆದ. ಅದಾದಮೇಲೆ ಮತ್ತೆ ಮುಂದಿನ ಸೃಷ್ಟಿ ಮುಂದುವರಿತು. ಆಹಾರ ತಿಂದು ಬೆಳೆದಂಥ ಪುರುಷನ ರೇತಸ್ಸಿನಿಂದಲೇ ಮತ್ಪುನಃ ಸೃಷ್ಟಿ ಮುಂದುವರಿತು. ಅಲ್ಲಿಗೆ ಸೃಷ್ಟಿಯ ಮೂಲದಲ್ಲಿ ಇರುವವಳು ಯಾರು ಅಂದರೆ ವಿಯದಾದಿ ಜಗತ್ಪ್ರಸೂಹು. ಪಾರಾಯಣ ಮಾಡಬೇಕು, ನಿಂತು ಇಷ್ಟು ಯೋಚನೆ ಮಾಡಬೇಕು ಒಂದು ಸಲ. ಮಾಡಿದರೆ ಮನೆಯವರು ಹೇಳ್ತಾರೆ, ನೀನು ನಾಳೆಯಿಂದ ಪಾರಾಯಣ ಮಾಡೋದೇ ಬೇಡ ಅಂತ. ಯಾಕೆಂದ್ರೆ ನೀ ಪಾರಾಯಣಕ್ಕೆ ಹೋದರೆ ನಮ್ಮದೆಲ್ಲ ಪಾರಾಯಣೆ ಮುಗಿದು 2 ದಿವಸ ಆಗಿರುತ್ತದೆ. ಆದರೆ ಮಾಡಬೇಕಾದ್ದು ಹೀಗೆ. ಅಥವಾ ಇದನ್ನು ಕೇಳಿ ಕೇಳಿ ಸಂಸ್ಕಾರ, ಇಲ್ಲಿ ಈ ವಿಷಯ ಬಂತು, ಇಷ್ಟು ಗೊತ್ತಾಗ್ಬಿಟ್ರೆ ಕೊನೆ ಪಕ್ಷ ಅಷ್ಟರ ಮಟ್ಟಿಗೆ ಸಾರ್ಥಕ ಆಗುತ್ತೆ ಹೀಗೆ ಅಂತ. ಅಲ್ಲಿಗೆ ಏನು ಹೇಳ್ದಂಗಾಯಿತು ಅಂದರೆ, ಇದೆಲ್ಲವೂ ಸಹ ಈ ಜಗತ್ತು ಅನ್ನೋದು ಏನುಂಟಲ್ಲ, ಪರಬ್ರಹ್ಮ ವಸ್ತುವಿನ ಅಂತಃಸತ್ವ, ಅದರ ಹೊರರೂಪ ಜಗನ್ಮಾತೆ, ಅವಳಿಂದಲೇ ಇದೆಲ್ಲವೂ ಸಹ ಇಡೀ ಪ್ರಪಂಚ ಹುಟ್ಟಿತು. ಜಗನ್ಮಾತೆ ಜಡರೂಪಿಣಿಯೂ ಹೌದಾದ್ದರಿಂದ ಪ್ರಪಂಚ ಜಡಾಕಾರವಾಗಿಯೇ ನಮಗೆ ಅನುಭವಕ್ಕೆ ಬರ್ತದೆ. ಅವಳಿಂದ ಹುಟ್ಟಿದಾದ್ರಿಂದ ಅವಳೇ ವಾಸ್ತವಿಕವಾಗಿ ಕರ್ತೃ ಅಲ್ವಾ? ಅಷ್ಟು ಹಿನ್ನೆಲೆಯಲ್ಲಿ ವಿಯದಾದಿ ಜಗತ್ಪ್ರಸೂಹು ಈ ನಾಮಕ್ಕೆ ಮಂಗಳ ಶಾಸನ ಮಾಡೋಣ. ಉಪನಿಷತ್ತಿನ ಅರ್ಥದ ಹಿನ್ನೆಲೆಯಲ್ಲಿ ಮತ್ತು ಪುನಃ ಎಷ್ಟು ಬೇಕಾದ್ರೂ ಹೇಳ್ಬೋದು ಇದನ್ನು, ಆದರೂ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ, ಮತ್ತು ಮುಂದಿನ ನಾಮ ಕಡೆ ಹೋಗೋಣ. ಏಕೆಂದರೆ ಇದು ನಮ್ಮ ತುಂಬ ಮುಖ್ಯ. 51ನೇ ನಾಮ ಸರ್ವವ್ಯಾಧಿ ಪ್ರಶಮನೀ. ಸರ್ವ ವಿಧವಾದಂತಹ ವ್ಯಾಧಿಗಳನ್ನೂ ಸಹ ಶಮನಗೊಳಿಸುವವಳು, ಅಂದರೆ ನಿವಾರಣೆ ಮಾಡುವವಳು ಅಂತ. ಇಲ್ಲಿ ಒಂದು ವಿಶೇಷವಾದ ಶಬ್ದ ಹೇಳ್ತಾರೆ, ವ್ಯಾಧಿ ಅಂತ. ಸಂಸ್ಕೃತದಲ್ಲಿ ವ್ಯಾಧಿ ಅಂದರೆ ಬೇರೆ, ಆಧಿ ಅಂದರೆ ಬೇರೆ. ಇನ್ನೊಂದುಂಟು ಆದಿ ಅಲ್ಪ ಪ್ರಾಣ. ಆದಿ ಅಂದ್ರೇನು? ಆದಿಯಲ್ಲಿ ನಿನ್ನ ಪೂಜೆ ಮೊದಲು ಅಂತ. ಆಧಿ ಮಹಾಪ್ರಾಣ ಉಂಟಲ್ಲ, ಹಾಗೆ ಹೇಳಿದರೆ ಮಾನಸಿಕವಾದ ಕಾಯಿಲೆ, ಮೆಂಟಲ್ ಪೇಷಂಟ್ ಆಧಿ. ನೋಡಿ, ಆದಿಯಲ್ಲಿ ನಿನ್ನ ಪೂಜೆ ಅಂತ ಹೇಳಿಬಿಟ್ರೆ ಅವನಿಗೆ ಗೊತ್ತಾಗತ್ತೆ ಇವನು ಯಾರೋ ಮೆಂಟಲ್ ಅಂತ. ಗಣಪತಿಗೆ ಯಾಕೆ ಹೇಳ್ತೇನೆ ಅಂದರೆ, ನಮಗೆ ಈ ಅಲ್ಪ ಪ್ರಾಣ ಮಹಾಪ್ರಾಣ ಯಾವುದೂ ಇಲ್ಲ. ನಮ್ಮ ಪ್ರಾಣ ಇದ್ದಿದ್ದು ಅರಿವು ಬರೋದು. ಎಲ್ಲ ಕಡೆಗೂ ಜನಾರ್ದನ, ಅವನಿಗೊಂದು ಬಲ ಹಾಕಬೇಕು. ಯಾರಿಗೆ? ಜನಾರ್ದನಿಗೆ. ಹೃದಯಪೂರ್ವಕ ಎಷ್ಟೆಲ್ಲ ಕಷ್ಟಪಡಬೇಕು, ಮತ್ತು ಬಲ ಹಾಕಬೇಕು ಅದಕ್ಕೆ. ಆಮೇಲೆ ಇನ್ನೊಂದು ಕೇಳಿದರೆ ಯುಗಾದಿಯ ಶುಭಾಶಯ. ನಿಮಗೆ ಹೇಗೆ ನಾಲ್ಗೆ ಉಚ್ಚಾರ ಮಾಡುತ್ತೋ ಹಾಗೆ ಹೇಳಬೇಕು, ಆಗಲೇ ಭಾಷೆ ಬೆಳೆಯತ್ತೆ ಅಂತ ನಮ್ಮದೊಂದು ಅಡ್ಡಿ ವ್ಯಾಖ್ಯಾನ. ಮತ್ತೆ ನಮ್ಮ ನಾಲಿಗೆ
ಅದು ಹೊರಳೋದಿಲ್ಲ, ಅದು ತಿರುಗೋದಿಲ್ಲ, ಅದಕ್ಕೆ ಸ್ಪಷ್ಟ ಉಚ್ಚಾರಣೆಯನ್ನು ಮಾಡೋದನ್ನು ನಾವು ಕಲಿಸಲಿಲ್ಲ ಅಂತ ಹೇಳೋದು ಬಿಟ್ಬಿಟ್ಟು ನಿಮಗೆ ಹೇಗೆ ಉಚ್ಚಾರ ಮಾಡೋದಕ್ಕೆ ಹಾಗೆ ಹೇಳಿ ಭಾಷೆ ಬೆಳೆಯತ್ತೆ. ನಾ ಹಿಂಗೆ ಹೇಳ್ಬಾರ್ದು, ಭಾಷೆ ಬೆಳೆಯತ್ತೆ. ನಿಮಗೆ ಗೊತ್ತಿರಬೇಕು, ಫಾರಿನ್ ಕಂಟ್ರಿಗಳಲ್ಲೆಲ್ಲ ಒಂದು ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಹೇಳಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ಅದು ವಾಸ್ತವಿಕ ನಮ್ಮಲ್ಲಿಂದನೇ ಹೋದದ್ದು. ನಮ್ಮಲ್ಲೇ ತೈತ್ರಿಯ ಉಪನಿಷತ್ತಿನ ಶಿಕ್ಷಾವಲಿ ಅದನ್ನೇ ಹೇಳುತ್ತೆ. ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರ ಮಾತ್ರ ಬಲಂ ಸಾಮಸಂತಾನಃ ಇತ್ಯುಕ್ತ ಶಿಕ್ಷಾಧ್ಯಾಯ ಅಂತ. ವರ್ಣ, ಸ್ವರ, ಮಾತ್ರೆ, ಬಲ ಎಲ್ಲವನ್ನು ಹೇಳಬೇಕು. ನಮ್ಮದು ನಾವು ಬಿಟ್ಟಿದ್ದೇವೆ, ಅವ್ರು ಹಿಡ್ಕೊಂಡ್ರು. ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ ಒಂದು ಉಂಟು, ಹೇಗೆ ಉಚ್ಚಾರ ಮಾಡಬೇಕು ಅಂತ ಕಲಿಸುವ ಒಂದು ಸಂಸ್ಥೆ, ಸೌಂಡ್ ಅಂತ. ಅಲ್ಲಿ ಪ್ರತಿಯೊಂದು ಇಂಗ್ಲೀಷ್ ಶಬ್ದ ಹೇಗೆ ಕೊಡ್ತಾರೆ, ಹೀಗೇನೆ ಸಂಡೇ ಈಸ್ ಅಂತ ಶುರು ಮಾಡಿ ಒಂದೊಂದು ಶಬ್ದನ ಇಷ್ಟಿಷ್ಟೇ ಒತ್ತು ಕೊಟ್ಟು ಹೀಗೀಗೆ ಹೇಳಬೇಕು ಹೀಗೆ ಅಂತ. ಆದರೆ ಕನ್ನಡಕ್ಕೆ ನೀವು ಹೇಗಾಗುತ್ತಾ ಹಾಗೆ ಉಚ್ಚಾರ ಮಾಡಿ, ಭಾಷೆ ಬೆಳೆಯುತ್ತೆ. ಭಾಷೆ ಬೆಳೆಯುತ್ತೆ. ಕರ್ತರಿ ಪ್ರಯೋಗ ಗೊತ್ತಿಲ್ಲ, ಕರ್ಮಣಿ ಪ್ರಯೋಗ ಗೊತ್ತಿಲ್ಲ, ಏಕವಚನ ಬಹುವಚನ ಗೊತ್ತಿಲ್ಲ, ಅಲ್ಪ ಪ್ರಾಣ ಮಹಾಪ್ರಾಣ ಅಂದರೆ ಇವ್ರ ಪ್ರಾಣ ಹಾರೋಗ್ತದೆ. ದುರವಸ್ಥೆ. ನನ್ನ ಮಾತೃಭಾಷೆ ಕನ್ನಡವೇ. ಆದರೆ ಈ ಕನ್ನಡವನ್ನು ನಾವು ಬೆಳೆಸ್ತೇವೆ ಅನ್ನುವ ಹೆಸರಿನಲ್ಲಿ ಯಾರ್ಯಾರೋ ಬೆಳೀತಾ ಇದ್ದಾರೆ ಅಷ್ಟೇ ಹೊರತು ದಿನದಿಂದ ದಿನಕ್ಕೆ ಅದನ್ನು ಕೇಳುವವರಿಗೆ ಅಸಹ್ಯ ಅನಿಸುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಯಾಕೆ ಹೇಳಿದೆ ಅಂದರೆ, ಆಧಿ ಮಾನಸಿಕವಾದ ರೋಗ, ವ್ಯಾಧಿ ದೈಹಿಕವಾದ ಕಾಯಿಲೆ ರೋಗ, ಆದಿ ಅಲ್ಪ ಪ್ರಾಣ ಮೊದಲು ಅಂತ. ಇದು ಭೇದ ನಮಗೆ ಗೊತ್ತಿಲ್ಲದೆ ಇದ್ದರೆ ನಾವು ಹೇಳುವ ಅರ್ಥ ವ್ಯತ್ಯಾಸ ಆದಾಗ ನಾವು ಮನಸ್ಸಲ್ಲಿ ಅಂದ್ಕೊಳ್ಳೋದು ಒಂದು, ಆದರೆ ಭಗವಂತನಿಗೆ ನಿವೇದನೆ ಮಾಡೋದು ಇನ್ನೊಂದಾಗ್ಬಿಡುತ್ತೆ ಅಲ್ವಾ. ನೀವು ಸರಿಯಾದ ಪಾಸ್ವರ್ಡ್ ಯೂಸ್ ಮಾಡಿದರೆ ಮಾತ್ರ ಫೈಲ್ ಓಪನ್ ಆಗುತ್ತೆ. ಆ ಪಾಸ್ವರ್ಡ್ ತಪ್ಪಾಗಿ ಹಾಕಿದರೆ ಏನಾಗುತ್ತೆ, ಓಪನ್ ಆಗೋಲ್ಲ ಅದು. ಇದೊಂದು ಕಾಮನ್ ಸೆನ್ಸ್ ಅಲ್ವಾ ನಮಗೆ. ಹಾಗಾಗಿ ಜಗನ್ಮಾತೆ ಇಲ್ಲಿ ಆದಿಯನ್ನು ಹೇಳಲಿಲ್ಲ, ಯಾಕೆಂದರೆ ಬೇರೆ ಕಡೆ ಹೇಳ್ತಾರೆ ಅದನ್ನು. ಇಲ್ಲಿ ವ್ಯಾಧಿ ಅಷ್ಟೇ ಹೇಳ್ತಾರೆ. ಸರ್ವವ್ಯಾಧಿ ಪ್ರಶಮನಿ, ಎಲ್ಲ ತರಹದ ವ್ಯಾಧಿಯನ್ನು ಸಹ ನಿವಾರಣೆ ಮಾಡುವಂಥವಳು ಅಂತ. ಸರ್ವ ಅಂತ ಶಬ್ದ ಉಂಟು. ಆ ಎಲ್ಲ ಥರದ ವ್ಯಾಧಿ ಅಂದರೆ ಯಾವ್ಯಾವುದು ಅಂದರೆ, ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಹೇಳ್ತಾರೆ, ಕಿರಂತಿ ಮಂಗೇಭ್ಯ, ಮಂಗೇಭ್ಯ ಅಲ್ಲ, ಕಿರಂತೀಂ ಅಂಗೇಭ್ಯ ಅಂತ. ಅದು ಕಿರಂತಿ ಏನು ಮಂಗ ಬಂತಲ್ಲ ಅಂತ ಬಂದ್ಮನಃ. ಕಿರಂತೀಂ ಅಂಗೇಭ್ಯ ಕಿರಣ ನಿಕುರುಂಬಾಮೃತರಸಂ ಹೃದಿತ್ವಾ ಮಾಧತ್ತೆ ಹಿಮಕರ ಶಿಲಾಮೂರ್ತಿಮಿವಯ ಸಸರ್ಪಾಣಾಂ ದರ್ಪಂ ಶಮಯತಿ ಶಕುಂತಾಧಿಪ ಇವ. ಬಂತು ನೋಡಿ, ಜ್ವರಪ್ಲಷ್ಟ್ಯಾನ್ ದೃಷ್ಟ್ಯ ಸುಖಯತಿ ಸುಧಾಧಾರ ಸಿರಯ. ಜಗನ್ಮಾತೆಯ ಆ ಸಗುಣ ರೂಪದ ದೇಹದಿಂದ ಅಮೃತ ಕಿರಣ ಹೊರಗೆ ಚಿಮ್ತಾ ಇರತ್ತಂತೆ. ಅದನ್ನು ನೋಡಿದಾಗ ಅವ್ರು ಹೇಳ್ತಾರೆ, ಹೇಗೆ ಕೇಳಿದರೆ, ಈ ಅಮೃತ ಶಿಲೆಯಿಂದ ಮೇಲೆ ಚಂದ್ರನ ಕಿರಣ ಬಿದ್ದಾಗ ನೀರು ಜಿನುಗಿ ಬರುತ್ತೆ. ಹಾಗೆ ನಿನ್ನ ಮೈಯಿಂದ ಅಮೃತ ಕಿರಣಗಳು ಹೊರಸೂಸಿ ಬರ್ತಾ ಇರುವುದನ್ನು ಧ್ಯಾನಿಸಿಕೊಂಡು ಹಾಗೆ ಧ್ಯಾನ ಮಾಡಿದರೆ ಅಂಥ ಸಾಧಕನ ಕಣ್ಣಿಗೆ ವಿಶೇಷ ದೃಷ್ಟಿ ಬರುತ್ತೆ. ನಿನ್ನ ಅನುಗ್ರಹದಿಂದ ಅವನು ಜ್ವರಪೀಡಿತರಾದವರನ್ನು ನೋಡಿದರೆ ಅವನು ಜ್ವರವಾಸಿಯಾಗುತ್ತೆ. ತಪ್ಪು ತಿಳ್ಕೊಳ್ಬೇಡಿ. ಧಾರವಾಡದಲ್ಲಿ ಪಂಡಿತ ಪ್ರಕಾಂಡ ಬಾಲಚಂದ್ರ ಶಾಸ್ತ್ರಿಗಳು ಅಂತಿದ್ರು, ಈಗಿಲ್ಲ, 4-5 ವರ್ಷ ಆಯಿತು ಪಾಪ ಗತಿಸಿ. ಅಧ್ಯಯನ ಅಧ್ಯಾಪನ ಅನುಷ್ಠಾನವನ್ನೇ ತಮ್ಮ ಬದುಕಾಗಿ ಮಾಡಿಕೊಂಡವರು. ಸ್ನಾನ ಮಾಡ್ತಾ ಇದ್ದಾಗಲೂ ಪಾಠ ಮಾಡ್ತಿದ್ರು ಅವರು. ಇವತ್ತೆಲ್ಲ ಶಬ್ದ ಇಂಥದ್ದಷ್ಟೇನೆ. ಅವರು ಹೇಳೋರು, ಯಾಕೆ ಹೋಗ್ತಿ ಡಾಕ್ಟರ್ ಹತ್ರ, ಸೌಂದರ್ಯ ಲಹರಿ ಬರೋದಿಲ್ಲ ನಿನಗೆ
ಅಲ್ಲಿದೆ ನೋಡು. ನೀನು ಹೇಳಿದ್ರು ಅದು ಆಗಲಿಲ್ಲ ಅಂದರೆ ನೀನು ಸಾಧನೆ ಮಾಡಲಿಲ್ಲ ಅಂತ ಅರ್ಥ. ನೀನು ಮೊದಲು ಜಪಿಸು ಅದನ್ನು ಒಂದಿಷ್ಟು, ಆಮೇಲೆ ಹೇಳು. ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ ಅವಳು. ಪ್ರಶ್ನೆ ಇಷ್ಟೇ, ಜಗನ್ಮಾತೆಯನ್ನು ಉಪಾಸಿಸಿದವನಿಗೆ, ಆರಾಧಿಸಿದವನಿಗೆ ಈ ಶಕ್ತಿ ಬರ್ತದೆ ಅಂತಾರೆ. ಅವಳಿಗೆ ಎಷ್ಟಿರ್ಬೋದು ಈ ಶಕ್ತಿ ಅಲ್ವಾ? ಅದಕ್ಕೋಸ್ಕರ ಒಂದು, ಆಮೇಲೆ ಅವನು ದೃಷ್ಟಿಯನ್ನು ಹಾಯಿಸಿದರೆ ಸರಿಯಾಗಿ ಸಾಧನೆ ಮಾಡಿ, ಅವನ ನೋಟದಿಂದ ಹೆದರಿದ ಸರ್ಪಗಳು ಹಿಂದಕ್ಕೆ ಸರಿದು ಹೋಗ್ತವೆ. ಶಕುಂತಾಧಿಪ ಇವ, ಶಕುಂತಾಧಿಪ ಅಂದರೆ ಪಕ್ಷಿಗಳ ಒಡೆಯ ಗರುಡ. ಗರುಡನನ್ನು ಕಂಡಾಗ ಹಾವು ಸರಿದು ಹೋಗುವ ಹಾಗೆ ಇವನ ದೃಷ್ಟಿಪಾತದಿಂದ ಅವು ಹೊರಟು ಹೋಗ್ತವೆ. ಸಾಧಕನಿಗೆ ಬರುತ್ತೆ ಅಂತಾದರೆ ಇವನಿಗೆ ಕೊಡುವವಳು ಯಾರು? ಅವಳು ಸರ್ವವ್ಯಾಧಿ ಪ್ರಶಮನಿ ಆದದ್ರಿಂದ ತಾನೇ ಇವನಿಗೆ ಬರೋದು. ಟ್ಯಾಂಕಲ್ಲಿ ನೀರಿದೆ, ಕೊಳಾಯಲ್ಲಿ ಬರ್ತಾ ಇದೆ. ಕೊಳಾಯಲ್ಲಿ ಬರ್ತಾ ಇದೆ ಅಂಥದ್ರಿಂದಲೇ ಗೊತ್ತಾಗತ್ತೆ ಅಲ್ಲಿದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಸರ್ವವ್ಯಾಧಿ ಪ್ರಶಮನಿ, ವಿಶೇಷವಾಗಿ ಜ್ವರಪ್ಲುಷ್ಟಾನ್ ದೃಷ್ಟ್ಯ ಅಂತ ಒಂದು ಶಬ್ದ ಹೇಳಿದ್ದಾರೆ. ಅದರ ಜೊತೆಗೆ ಬೇರೆದನ್ನು ಸಹ ಸೇರಿಸಿಕೊಳ್ಳಬೇಕು. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ 6:15 ಸೇರಿದಾಗ ಸರ್ವ ಮೃತ್ಯು ನಿವಾರಿಣಿ ನೋಡೋಣ ಹೇಗೆ ಅಂತ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.